ಪ್ರಾರಂಭದಲ್ಲಿ ಜಗದ್ಗುರು ಸಿದ್ಧಾರೂಢರ ಶಿಕ್ಷಣಗಳಿಗೆ ನಮಿಸಿ ಗುರುನಾಥಾರೂಢರ ಶ್ರೀಪಾದ ಕುಶದ ಶಿರವಾಗಿ ಆರೂಢ ಜ್ಯೋತಿ ಶಿವರ ದಿವ್ಯ ಅಡಿದವರಿಗೆ ಪರಮತ್ತು ಶಿವಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ಮೇಲೆ ವಿಚಾರ ಸಾಗರದ 6ನೇ ತರಂಗದಲ್ಲಿ ನಿನ್ನೆ 374ನೇ ಅಂಕದಿಂದ ಪ್ರಾರಂಭ ಆಗಿತ್ತು. ಅದು ಅಷ್ಟೊಂದು ಏನ್ ನಡೆಯುದಿಲ್ಲ. ಅದಕ್ಕೆ ಇವತ್ತಿನಿಂದ ಅಲ್ಲಿಂದ ಸ್ವಲ್ಪ ತಗೊಂಡು 374ನೇ ಅಂಕದಿಂದ ಈಶ್ವರ ಮತ್ತು ಜೀವನ ಅನ್ನುವ ಎಲ್ಲಿ ತನಾನೇ ಹೇಳ್ಕೊಂಡ್ ಬಂದಿದ್ರ. ಈಶ್ವರನು ಜೀವನ ಸ್ವರೂಪಕ್ಕಿಂತ ಭಿನ್ನಿಲ್ಲ, ಕೆಂಟು ಉಪಾಧಿಯಲ್ಲಿ ಭೇದ. ಜೀವನಿಗೂ ಈಶ್ವರನಿಗೂ ಉಪಾಧಿಯಲ್ಲಿ ಭೇದ. ಯಾವ ರೀತಿ ಉಪಾಧಿಯಲ್ಲಿ ಭೇದ? ಕಾರ್ಯೋಪಾಧಿರಯಂ ಜೀವ, ಕಾರಣೋಪಾಧಿರೀಶ್ವರ. ಕಾರ್ಯ ಕಾರಣ ತ್ವಾಂ ಹಿತ್ವ ಪೂರ್ಣ ಬೋಧೋ ವಶಿಷ್ಯತೆ ಅಂತ ಪ್ರಮಾಣ. ಕಾರ್ಯ ಉಪಾಧಿ ಉಳ್ಳವನು ಜೀವ. ಕಾರ್ಯ ಅಂದ್ರೆ ಆ ಅವಿದ್ಯೆ ಅಜ್ಞಾನದ ಕಾರ್ಯ ಅಂತಃಕರಣ. ಅಂತಃಕರಣ ಉತ್ಪಾದ ಜೀವನ. ಕಾರಣವಾದ ಅಜ್ಞಾನ ಮಾಯಾ ಉಪಾಧಿ ಉಳ್ಳವ ಈಶ್ವರ. ಆ ಕಾರ್ಯರೂಪ ಅಂತಃಕರಣ ಕಾರಣವಾದ ಮಾಯೆಯನ್ನು ಹಿತ್ವ ಅಂತ ತೆಗೆದು ಬಿಟ್ರೆ ಚೇತನ್ ಚೇತನ್ ಪೂರ್ಣ ಬೋಧೋ ಅವಶ್ಯಕತೆ ಒಂದೇ ಉಳಿಯುತ್ತದೆ. ಇದು ಉಪಾಧಿಕೃತ ಭೇದ. ಉಪಾಧಿಕೃತ ಭೇದ ಮಾತ್ರ ಭೇದಿಗಳೆಲ್ಲ ನಿನ್ನೆ ಎಲ್ಲ ಕಾಯ್ದೆ ಅವಚ್ಛೇದವ ಶಾಸ್ತ್ರದ ಒಂದನೇ. ಜೀವ ಮತ್ತು ಈಶ್ವರನ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ಏನ್ ನೋಡ್ಬೇಕು ಅಂದ್ರೆ ಅದಕ್ಕೆ ಕೆಲವೊಂದು ವಾದಗಳು. ಅವಚ್ಛೇದವ, ಆಭಾಸುವ, ಬಿಂಬ ಪ್ರತಿಬಿಂಬುವ, ಮೂರು. ಜಗತ್ತಿನ ಉತ್ಪತ್ತಿ ಬಗ್ಗೆ ನೋಡ್ಬೇಕಂದ್ರೆ ಆರಂಭವಾದ, ಪರಿಣಾಮವಾದ, ವಿವರ್ತವಾದ ಒಂದು ಕ್ರಮ. ಇಲ್ಲಿ ಜೀವ ತ್ಯಾಗಿರಬೇಕು, ಈಶ್ವರ ತ್ಯಾಗಿರಬೇಕು. ಅದಕ್ಕೆ ಗೊತ್ತಿಲ್ಲ ಅಂದ್ರೆ ಅದನ್ನ ಹೇಳ್ತಾರೆ. ಏನ್ ಹೇಳಿದ್ರು ಮೊದಲು? ಆದರೆ ಅವಚ್ಛೇದವಾದ ನಿನ್ನೆ ನಾವು ಅವಚ್ಛೇದವಾದಿ ಆದ್ದರಿಂದ 50 ವರ್ಷ ಬ್ರಹ್ಮಸೂತ್ರಕ್ಕ ಶಂಕರ ಭಾಷ್ಯವನ್ನು ಆ ಭಾಷ್ಯಕ್ಕೆ ವ್ಯಾಖ್ಯಾನ ಮಾಡ್ತಾ ಆ ಭಾಷೆನು ಇನ್ನೂ ಅರ್ಥ ಗರಿಬಿದ್ದಾರೆ. ಅದನ್ನ ಎಲ್ಲರಿಗೆ ತಿಳಿಯುವಂಗ ಬರೀಬೇಕಂತೇಳಿ ಭಾಂತಿಕಾರ ಅವರು ಒಂದು ಭಾಂತಿನ ಬಂದಂತ ಗ್ರಂಥ ಬರೋರು 50 ವರ್ಷ ಮನ್ಯಾಗ ಹೇಳ್ತಿದ್ರು ನೋಡಿದ್ದ. ಹೇಳ್ತೀನಿ ಹೇಳಿ ಒಂದು ಅವಚ್ಛೇದವಾದ ಮಾಯಾ ವಿಶಿಷ್ಟ ಚೇತನ ಈಶ್ವರಕ್ಕೆ ಆ ಅವಚ್ಛೇದವಾದಿ ಏನಂತಾನ? ಮಾಯಾ ವಿಶಿಷ್ಟ ಚೇತನ ಈಶ್ವರ. ಅದರ ಅರ್ಥ
ಚೇತನ ಒಂದು ಬ್ರಹ್ಮಚೇತನ ಒಂದು ಮಾಯ ಅವ ಎರಡು ಕೂಡಿ ಅಂತ ಹೇಳೋದ್ರಿಂದ ಅವಚ್ಚೇ ಒಂದು ಬಂದು ಅವ ಎರಡು ಕೋಡಿ ಈಶ್ವರ ಮತ್ತು ಜೀವ ತರ್ಕತ್ತಾರ ಅವಿದ್ಯಾ ವಿಶಿಷ್ಟ ಚೇತನ ಜೀವ ಒಂದು ಅವಿದ್ಯ ಒಂದು ಚೇತನ ಯಾರು ಕೂಡಿ ಆಭಾಸವಾದ ಏನ ವಾಚಸ್ಪತಿ ವಿಸ್ತರಣೆ ಮುಗಿತಾರ ಅವಶ್ಯವಾ ಇನ್ನು ಆಭಾಸವಾದವನ್ನು ಪಂಚದಶಿಕಾರ ವಿದ್ಯಾರಣ್ಯರು ಒಪ್ಪಿದ್ದಾರೆ. ಆಮೇಲೆ ವಾರ್ತಿಕಾರ ಸುರೇಶ್ವರಾಚಾರ್ಯರು ಆಭಾಸವಾದವನ್ನೇ ಒಪ್ಪಿದ್ದಾರೆ. ಶಂಕರಾಚಾರ್ಯ ಶಿಷ್ಯ ಮೊದಲ ಮಂಡಲ ಮಿಶ್ರ ಹೆಸರಿತ್ತಲ್ಲ ಆಭಾಸವಾದದಲ್ಲಿ ಏನೈತಿ ಅಂದ್ರ आभासवादमे माया और आभास विशिष्ट चेतन ईश्वर कहे ಅದು ಲೆಕ್ಕರಿಲ್ಲ ಇವರು ವಿಶಿಷ್ಟ ಹೇಳಿಲ್ಲ ಆದರೂ ಕೂಡ ಇಲ್ಲಿ ಬರ್ದಾರ ಅವರು ನಾವು ತಿಳ್ಕೊಬೇಕು ಮಾಯಾ ಮತ್ತು ಆಭಾಸ್ ಕೂಡಿ ಇದು ಕೂಡ ಇರ್ಬೇಕ ಮಾಯಾ ಮತ್ತು ಒಂದು ಬ್ರಹ್ಮಚೇತನ ಇನ್ನೊಂದು ಕೂಡ್ತದೆ ಅವಚ್ಛೇದವಾದದಲ್ಲಿ ಮಾಯಾ ಬ್ರಹ್ಮ ಚೇತನ ಎರಡು ಕೂಡಿ ಆಗ್ಯಾವ. ಆಭಾಸವಾದದಲ್ಲಿ ಮಾಯಾ ಮತ್ತು ಬ್ರಹ್ಮಚೇತನ ಅದರಲ್ಲಿ ಬ್ರಹ್ಮದ ಪ್ರತಿಬಿಂಬ ಆಭಾಸ. ಈಗ ಪ್ರತಿಬಿಂಬ ಆಭಾಸ ಭೇದವಿದೆ, ಒಂದೇ ಅಲ್ಲ. ಯಾಕಂದ್ರೆ ಆಭಾಸವಾದ ಪಂಚದಶಿಕಾರ ವಿದ್ಯಾರಣ್ಯರು ಓದ್ತಾರಲ್ಲ, ಆ ಆಭಾಸವನ್ನು ಮಿಥ್ಯಾ ಅಂತ ಒಪ್ಪಿದ್ದಾರೆ. ಆ ಪ್ರತಿಬಿಂಬವಾದವನ್ನು ಒಪ್ಪಿದವರು ವೇಳಕಾರ್ ಶ್ರೀ ಪ್ರಕಾಶಾತ್ಮಚರಮಣಿ. ಅವರು ಆ ಆಭಾಸಕ್ಕೆ ಏನಂತಾರೆ ಕೇಳಿದ್ರೆ, ಇವರಂತೆ ಆಭಾಸದಂತೆ ಆ ಪ್ರತಿಬಿಂಬ ಮಿಥ್ಯ ಅಲ್ಲದು ಸತ್ಯ ಅಂತ ಅವರು ಬರ್ತಾರೆ. ಇನ್ನೊಂದು ಹೇಳ್ಬೇಕಂದ್ರ ಆಭಾಸಗಳು ಅನೇಕ ಅಂತ ಹೋಗ್ತಾರೆ. ಅಂತಃಕರಣೆ ಆಭಾಸಗಳು ಅನೇಕ. ಅವ್ರ ಹಂಗಿಲ್ಲ. ವಿವೇಕಾನಂದ ಪ್ರಕಾಶಾತ್ಮಚರಮಣಿ ಬಿಂಬ ಪ್ರತಿಬಿಂಬವಾದಿ. ಪ್ರತಿಬಿಂಬ ಒಂದ, ಎಲ್ಲ ಒಂದ 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 ಇದಂತ ಗೊತ್ತಾ ಇದೆ. ಅದಕ್ಕೆ ಉಪಾಧಿಯಾದ ಅಜ್ಞಾನ ಒಂದ. ಆ ಬ್ರಹ್ಮದ ಪ್ರತಿಬಿಂಬ ಅಜ್ಞಾನದಲ್ಲಿ ಬಿದ್ದ ಪ್ರತಿಬಿಂಬನು ಒಂದ, ಜೀವನು ಒಂದ. ಜಗತ್ತಿನಲ್ಲಿ ಜೀವ ಒಬ್ಬನೇ. ಅದು ಉಪಾಧಿಕಾರಿ ಹೋದಷ್ಟು ಸಾಮಾನ್ಯರಿಗೆ ಆಗುದಿಲ್ಲ. ವ್ಯವಹಾರ ಬಹಳ ಸಮಸ್ಯೆ ಬಂದ್ಬಿಡ್ತಾವ. ಒಬ್ಬನೇ ಜೀವನ ದುನ್ಯಾ ನೀವಾಬ ಜೀವರಿ ತಿಳ್ಕೊ. ಇವ್ರು ಹೇಳ್ತಾರೆ ಹೌದಿಲ್ಲ, ಅದಕ್ಕೆ ಅವ್ರೇನಂತಾರೆ, ಅದನ್ನ ಜೀವನನ್ನ ತಿಳಿತಾನಲ್ಲ, ಏನನ್ನಾದ್ರೂ ತಿಳಿತಾನಲ್ಲ, ಆ ಮುಂದೆ ಕಾಣೋರೆಲ್ಲ ಜೀವನವರು. ಹಿಂಗ ಫರ್ಕ್ ಐತಾರು ಸ್ವಲ್ಪ ಕ್ಲಿಷ್ಟ ಐತಿ. ಎಲ್ಲ ಒಂದ ಬ್ರಹ್ಮ ಒಂದ,
ಉಪಾಧಿನೂ ಒಂದ. ಉಳ್ದವ್ರೆಲ್ಲ ಈಶ್ವರನ ಉಪಾಧಿ ಬೇರೆ, ಜೀವನ ಉಪಾಧಿ ಬೇರೆ, ಒಬ್ಬ ಎಲ್ಲರೂ ಒಂದೇ ಅಜ್ಞಾನವನ್ನು ಒಪ್ಪಿ ಬ್ರಹ್ಮ ಒಂದೇ ಅದ, ಅಜ್ಞಾನ ಒಂದದ ಉಪಾಧಿ, ಜೀವನ ಒಬ್ಬನೇ. ಇದು ಒಂದರಲ್ಲಿ ಹಿಂಗಾಗಿ ಶಾಸ್ತ್ರದ ನಿಯಮದಲ್ಲಿ ಏನಂತ, ಎಷ್ಟು ಕಡಿಮೆ ಇದು ಮಾಡ್ತಾರೆ ಉಪಕಾರ ಅಷ್ಟ ಅದು ಸರಿ. ಉತ್ತಮ ಅಧಿಕಾರಿ ಬೋದು ಹೆಚ್ಚಿರ್ಬೇಕಂತ. ಆದ್ದರಿಂದ ಇಲ್ಲಿ ಏನ್ ಹೇಳ್ಕೊಂಡ್ ಬಂದರು, ಇಲ್ಲಿ ತನ್ನ ಮಾಯಾ ವಿಶಿಷ್ಟ ಈಶ್ವರ, ಅವಿದ್ಯಾ ವಿಶಿಷ್ಟ ಜೀವ, ಇದು ಅವಚ್ಛೇದವಾದ ಒಪ್ಪಿದ್ರು. ಅವಚ್ಛೇದವಾದ ಜೀವೇಶ್ವರ ಬಗ್ಗೆ. ಮುಂದ ಆಭಾಸವಾದಲ್ಲಿ ಅದು ಜೀವೇಶ್ವರ ಬಗ್ಗೆ ಅದ. ಮಾಯೆಯಲ್ಲಿ ಆಭಾಸ ಮತ್ತು ಚೇತ, ಇವು ಮೂರು ಕೂಡಿ ಅವಚ್ಛೇದವಾದದಲ್ಲಿ ಚೇತನ ಮಾಯಾ ಯಾದ ಈಶ್ವರ ಹೇಳ್ಬೇಕ. ಆದ್ರ ಎಲ್ಲಿ ಅವಚ್ಛೇದವಾದದಲ್ಲಿ, ಆಭಾಸವಾದದಲ್ಲಿ ಮೂರು, ಒಂದು ಮಾಯ, ಒಂದು ಬ್ರಹ್ಮ, ಒಂದು ಆಭಾಸ. ಜೀವನಿಗೆ ಹೇಳ್ಬೇಕಂದ್ರು ಅವಿದ್ಯಾ, ಆ ಬ್ರಹ್ಮ ಚೇತನ, ಅಧಿಷ್ಠಾನ, ಒಂದು ಆಭಾಸ, ಮೂರು ಕೂಡಿ ಜೀವ. ಈ ರೀತಿ ಅವಚ್ಛೇದವಾದದಲ್ಲಿ ಎರಡಿರ್ತಾವು, ಆಭಾಸವಾದದಲ್ಲಿ ಮೂರು ಇರ್ತಾವು. ಬ್ರಹ್ಮ, ಉಪಾಧಿ, ಆಭಾಸ. ಆದ್ದರಿಂದ ಬಿಂಬ ಪ್ರತಿಬಿಂಬವಾದದಲ್ಲಿ ಎರಡೇ ವಸ್ತು ಒಪ್ಪ್ಯಾರ. ಒಂದು ಬ್ರಹ್ಮದ, ಒಂದು ಅಜ್ಞಾನ. ಮತ್ತು ಜೀವ ಅಂದ್ರ ಆ ಅಜ್ಞಾನ ಕರೆಕ್ಟ್ ಐತೆ, ಈ ಬಿಂಬ ರೂಪ ಬ್ರಹ್ಮ ಐತಿ, ಅದು ಆಟೋಮೆಟಿಕ್ ಆಗ ಪ್ರತಿಬಿಂಬ ಬರ್ತೈತಿ. ಪ್ರತಿಬಿಂಬವಾದಿ ಅದೊಂದು ಜೀವ ತಿಳ್ಕೊ. ಆದ್ರೆ ಇವರು ಆಭಾಸನನ್ನ ಅನೇಕ ಅಂತಃಕರಣ ಒಪ್ಪಿ ಅನೇಕ ಆಭಾಸನ ಹೇಳ್ತಾರೆ. ಅವ್ರ ಅಜ್ಞಾನದಲ್ಲಿ ಬಿದ್ದ ಪ್ರತಿಬಿಂಬ, ಆ ಪ್ರತಿಬಿಂಬ ಅದು ಲೆಕ್ಕದಿಂದ ನೋಡ್ಬೇಕಾದ್ರೆ ಇರೋ ಒಂದು ಬ್ರಹ್ಮಚೇತನ, ಒಂದು ಉಪಾಧಿ ಅಜ್ಞಾನ ಖರೆ. ಆದ್ರೆ ಆ ಪ್ರತಿಬಿಂಬ ಬಿದ್ದದಕ್ಕೆ ನಾವು ಜೀವ ಅಂತೀವಿ ಅಂದ್ರೆ ಅನ್ಕೋ, ನೀನ ಅನ್ಕೋ. ಯಾಕಂದ್ರೆ ಈ ಬಿಂಬಕ್ಕಿಂತ ಬೇರೆ ಇಲ್ಲ. ಬೇರೆ ಏನೋ ನಾವು ಕಂಡ ಕಾಣ್ತದಂತ. ಅಜ್ಞಾನ ರೂಪ ಕನ್ನಡಿಯಲ್ಲಿ ಅಲ್ಲಿ ಕಾಣ್ತೈತಲ್ಲ, ಅದನ್ನೇನ ಭ್ರಾಂತಿ ಅಂತಾರ. ಅದು ಒಳಗಿಲ್ಲ ಇಲ್ಲ. ಅಜ್ಞಾನ ರೂಪ ಕನ್ನಡಿಯಲ್ಲಿ ಪ್ರತಿಬಿಂಬ ಇಲ್ಲ. ಆ ಪ್ರತಿಬಿಂಬ ಹೇಳ್ತಾರೆ ಒಂದು ಊದಿನ ಕಡ್ಡಿ. ಏನು ಊದಿನ ಕಡ್ಡಿ ಹೇಳ್ತಾರೆ, ಊದಿನ ಕಡ್ಡಿ. ಊದಿನ ಕಡ್ಡಿ ಹೆಚ್ಚಿ ಕತ್ತಲಿ ಒಳಗೆ, ಕತ್ತಲಿ ಊದಿನ ಕಡ್ಡಿ ಹಚ್ಚಿದ್ರೆ ಆ ಕೈಯಲ್ಲಿ ಊದಿನ ಕಡ್ಡಿ ಅಂತ ಕಾಣಂಗಿಲ್ಲ. ಕರೆ ಅದು ಮುಂದಿನ ಬೆಂಕಿ ಕಾಣಿಸ್ತದೆ. ಊದಿನ ಕಡ್ಡಿ ಮುಂದೆ
ಬೆಂಕಿ ಹತ್ತಿರ ಅದನ್ನ ಹೆಂಗ ಸ್ಪೀಡವಾಗಿ ತಿರುಗಿಸಿದರೆ ನಿಮಗೆ ಏನು ಕಾಣ್ತೈತೆ ಅಂದ್ರೆ ಗೋಳಾಕಾರವಾಗಿ ಅದರ ಕೆಂಪು ಬೆಂಕಿ ಗೋಳಾಕಾರವಾಗಿ ಕಾಣ್ತದೆ. ಅದು ಗೋಲ್ ಐತೆ, ಒಂದು ಕಡ್ಡಿ ಇದೆ, ಅದು ಒಂದು ನೆಟ್ಟಿಗಿಂದ ಕಡ್ಡಿ ಆದ್ರೆ ಆದ್ರೂ ಆ ಭ್ರಮಣ ತಿರುಗಿಸುವ ಭ್ರಮಣದಿಂದ ಅದು ಗೋಲ್ ರೌಂಡ್ ಕಾಣ್ತಾ ಇದೆ. ಉದಿನ ಕಡ್ಡಿ ರೌಂಡ್ ಐತೆ. ಆ ರೀತಿ ನಮ್ಮ ನೇತ್ರವೃತ್ತಿ ಮತ್ತು ಅಜ್ಞಾನ ರೂಪ ಕನ್ನಡಿ ನಮ್ಮ ಮುಖ ನೋಡುವ ಆ ಪ್ರತಿಬಿಂಬ ಒಳಗೆ ಕಾಣುತ್ತೆ. ಅದನ್ನು ನೋಡ್ತಾರೆ ಒಳಗಿಲ್ಲ. ನೇತ್ರವೃತ್ತಿ ಹೋಗಿ ಆ ಕನ್ನಡಿಗೆ ತಾಗಿ ಮತ್ತೆ ರಿಟರ್ನ್ ಬಂದು ಇದನ್ನು ನಿಮಿಷ ಮಾಡಿ ಅಲ್ಲಿ ಹೋಗಿ ಅದಕ್ಕೆ ಮುಂದೆ ಜಾಗಿ ಆದಿಷ್ಟು ಬಾಲ್ ಬಾಡಿ ಉಗದೆ ಅಂದ್ರೆ ಉಗದವನ ಕಡೆ ಅಂತಃಕರ್ಮ ವೃತ್ತಿ ನೇತ್ರದಿಂದ ಹೋಗಿ ಆ ಅಜ್ಞಾನಕ್ಕೆ ಟಕ್ರಾಸ್ ಮತ್ತೆ ರಿಟರ್ನ್ ಬಂದು ಈ ಮುಖವನ್ನೇ ವಿಷಯ ಮಾಡಿರ್ತರು. ಇದಕ್ಕಿಂತ ಭಿನ್ನಲ್ಲ ಪ್ರತಿಬಿಂಬ ಅಂತೇಳಿ ಸತ್ಯ. ಅದು ಬಿಂಬ ರೂಪವೇ ಒಂದವ ಪ್ರೀತಿ. ಅದು ಅಲ್ಲಿ ಕಾಣುವುದಷ್ಟ ಭ್ರಾಂತಿ. ಆದ್ರೆ ಅದು ಇದರ ಸ್ವರೂಪ ಐತಿ. ಆದ್ದರಿಂದ ಸತ್ಯ ಐತಿ. ಎಲ್ಲರೂ ಜೀವವನ್ನು ನಿತ್ಯ ಒಪ್ಪಿದರೆ ವಿವರಣಕಾರ ಬಿಂಬ ಪ್ರತಿಬಿಂಬವಾಗಿ ಜೀವನನ್ನು ಮಿಥ್ಯ ಒಪ್ಪೋದಿಲ್ಲ. ಸತ್ಯ ಅಂತ ಒಪ್ಪುತ್ತಾರೆ. ಅದು ಬಿಂಬ ಸ್ವರೂಪ ಅಂದ ಮತ್ತೊಂದು ಏರಿ ಹಿಂಗ ಅಂತೆ ಇದು ತಿಳಿಯೋ ಆಭಾಸವಾದ ಸ್ವಲ್ಪ ತಿಳಿತದೆ. ಇದು ಬಹಳ ಬುದ್ಧಿ ಚುರುಕಿದ್ದಂಗ ಅಷ್ಟ ತಿಳಿತಾರೆ. ಅದಕ್ಕೆ ಜೀವೇಶ್ವರ ಸ್ವರೂಪವನ್ನು ತಿಳಿಸುವಲ್ಲಿ ಯಾಕ ಅನೇಕರ ಬುದ್ಧಿ ಹೆಚ್ಚು ಕಡಿಮೆ ಇರ್ತಾವ. ಒಬ್ಬನ ಬುದ್ಧಿ ಬಹಳ ತೀಕ್ಷ ಇರ್ತದೆ, ಒಬ್ಬನ ಮಧ್ಯಮ ಇರ್ತದೆ, ಒಬ್ಬನ ಕನಿಷ್ಠ ಬುದ್ಧಿ ಇರ್ತದೆ. ಅದಕ್ಕೆ ಮಹಾತ್ಮರು ಅವಚ್ಛೇದವ ಆಭಾಸವ ಬಿಂಬ ಪ್ರತಿಬಿಂಬವ ಅವ್ರು ಸ್ವಲ್ಪ ಬುದ್ಧಿಯ ಭೇದೇನ ಇತ್ತಲ್ಲ. ಅದಕ್ಕೆ ಅವ್ರಿಗೆ ತಿಳಿದ ಇವನ್ನ ಬೇರೆ ಬೇರೆ ಒಮ್ಮೆ. ಆದ್ದರಿಂದ ಆಭಾಸಿತ ಚೇತನೇಶ್ವರ ಆಭಾಸಿತ ಅವಿದ್ಯಾ ಚೇತನ ಪೂಜೆ ಆಭಾಸ ಮತ್ತು ಅವಿದ್ಯಾ ವಸ್ತು ಚೇತನ ಇವು ಮೂರು ಕೂಡ आवासवाद में आवास सहित विद्या माया का भी ಆಭಾಸವಾದಲ್ಲಿ ಆಭಾಸ ಸಹಿತ ಅವಿದ್ಯಾ ಮತ್ತು ಮಾಯಾ ಇವು ಭೇದ ಇರ್ತಾರೆ. ಚೇತನ का ಭೇದ ಆಭಾಸವಾದದಲ್ಲಿ ಆಭಾಸ ಅವಿದ್ಯಾ ಮತ್ತು ಇವು ಮಾಯಾ ಎಲ್ಲ ಯಾರು ಅಂದ್ರೆ ಈಶ್ವರಿಗ ಉಪಾಧಿ ಮಾಯಾ, ಜೀವನಿಗೆ ಅವಿದ್ಯೆ ಹಿಂಗೆ. ಆದ್ರಿಂದ ಅದರಂತೆ ಅವಚ್ಛೇದವಾದಲ್ಲಿ ಅವಿದ್ಯಾ ಮಾಯಾ ಅವುಗಳ ಭೇದ ಸ್ವರೂಪ ಚೇತನ का ಭೇದ. ಅಲ್ಲಿ ಈಶ್ವರನಲ್ಲಿ ಏನ್ ಚೇತನ ಬ್ರಹ್ಮಚೇತನ್, ಜೀವನದಲ್ಲಿದ್ದ ಚೇತನ್, ಉಪಾಧಿಗಳ ಬೇರೆ ಹಾಕವು.
ಆ ಮಾಯಾ ಉಪಾಧಿ ಗೊತ್ತಿಲ್ಲ, ವಿದ್ಯಾ ಉಪಾಧಿ ಚೇತನ ಅದರಲ್ಲಿ ಮಾಯಾಗಿದ್ದಲ್ಲಿ ಒಂದೇ ಚೇತನ. ಹೆಂಗ ಮೂರೇ ನಂಬರ್ ಅಜ್ಞಾನವೇ ಚೇತನ. ಏನು ಮೂರನೇ ನಂಬರ್ ವಾದಗಳು ಮೂರದಾವು. ಅವಚ್ಛೇದವ, ಆಭಾಸವ, ಬಿಂಬ ಪ್ರತಿಬಿಂಬ. ಯಾದಕ್ಕ ಜೀವ ಅಂದ್ರೆ ಅದಕ್ಕೆ ಅನ್ಬೇಕು, ಈಶ್ವರ ಅಂದ್ರೆ ಅದಕ್ಕೆ ಅನ್ಬೇಕು ಅನ್ನೋದನ್ನ ತಿಳ್ಸೋತಾರೆ. ಆದ್ರೆ ಈಗ ಎರಡು ಹೇಳಿದ್ರು, ಅವಚ್ಛೇದವಾದ ಹೇಳಿ, ಆಭಾಸವಾದ ಹೇಳಿ, ಇನ್ನ ಬಿಂಬ ಪ್ರತಿಬಿಂಬವಾದವನ್ನು ಹೇಳುತ್ತೇವೆ. ಮೂರನೇ ನಂಬರ್ अज्ञान में चेतन का प्रतिबिंब जीव है. ಅದ್ರಲ್ಲಿ ಇವರ ಕಾರ್ಯ ಅಜ್ಞಾನದಲ್ಲಿ ಆ ಚೇತನದ ಪ್ರತಿಬಿಂಬದ ಅದು ಜೀವ ಇಟ್ಟಂದ್ರ ಆ ಬಿಂಬ ಪ್ರತಿಬಿಂಬವಾದವನ್ನು ಒಪ್ಪಿದವರು ಯಾರು ಗೊತ್ತದ? ಶ್ರೀ ಪ್ರಕಾಶಾತ್ಮ ಚರಣಮುನಿ ಅವರ ಹೆಸರು. ಬಿಂಬ ಪ್ರತಿಬಿಂಬವಾದಿ ಒಂದ, ಉಪಾದಿ ಅಜ್ಞಾನ, ಚೇತನ. ಆ ಚೇತನ ಅಜ್ಞಾನದಲ್ಲಿ ಬಿದ್ದ ಪ್ರತಿಬಿಂಬ ಜೀವ. ಆ ಜೀವ ಬ್ರಹ್ಮಕ್ಕಿಂತ ಬೇರೆ. ಏಕದಮ್ ಶಾರ್ಟ್ಕಟ್. ಅದಕ್ಕಾಗಿ ಆ ಬಿಂಬ ಪ್ರತಿಬಿಂಬವಾದವನ್ನು ಒಪ್ಪಿದವರು ಶ್ರೀ ಪ್ರಕಾಶಾತ್ಮ ಚರಣಮುನಿಗಳು ಇನ್ನೂ ಒಬ್ಬರವರನ್ನ ಕೂಡ್ತಾರೆ. ಸಂಕ್ಷಿಪ್ತ ಗ್ರಂಥ ಅವ್ರ ಹೆಸರು ಸರ್ವಜ್ಞಾತ್ಮಗಳು. ಇವರೆಲ್ಲರೂ ವೇದಾಂತಿಗಳು, ನಿಮಗ್ ಗೊತ್ತಿರ್ಬೇಕು. ನಾವು ವೇದಾಂತಿಗಳಂದ್ರೆ ಮತ್ತೆ ನಮ್ಮ ಬಳಗೆ ಯಾರು, ನಮ್ಮ ಮೂರು ಪುರುಷರೇ ಯಾರು, ಅವ್ರ ಗ್ರಂಥಗಳೇ ಗೊತ್ತಿರ್ಬೇಕಲ್ಲ. ಈಗ ರಾಜಕೀಯ ಮಂದಿ ಇರ್ತಾರಲ್ಲ, ಅವ ಕಾಂಗ್ರೆಸ್ ನಾವು ಇದ್ದಂದ್ರ ಕಾಂಗ್ರೆಸ್ದಾಗ ಯಾರ್ಯಾರು ಸೋನಿಯಾ ಗಾಂಧಿ, ರಾಜೀವ್ ಗಾಂಧಿ, ಖರ್ಗೆ, ಮತ್ತೆ ಯಾರ್ಯಾರು ಅದ ಅದೇ ಅವ್ ದಳ 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 ಹೇಳ್ತಾಯಿದ್ರೆಲ್ಲ ನಮ್ಮ ಪಾರ್ಟಿ. ಬಿಜೆಪಿ ಮೋದಿ, ಶಾ, ಮತ್ತೇನು ಅಂದ್ರ ಆ ರಾಜಕೀಯ ಮನಿ ಬಡ 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 ಯಾಕಂದ್ರೆ ಅದ ಬಳಕೆ ಇರ್ತದೆ. ಇವರೆಲ್ಲ ನಮ್ಮ ಪಾರ್ಟಿ ಇಟ್ಟಲ್ಲ. ಅದು ಎಲ್ಲಿ ಯಾವ ಪಾರ್ಟಿ ಐತಿ ಅಂತ ಹೇಳ್ತಾರ. ಆದ್ದರಿಂದ ಈ ರೀತಿ ನಾವು ಹೇಳೋದು ಏನಂದ್ರ ಮೂರನೇ ನಂಬರ್ ಅಜ್ಞಾನದಲ್ಲಿ ಅಜ್ಞಾನವೇ ಚೇತನ ಕಾ ಪ್ರತಿಬಿಂಬ ಜೀವ. ಒಂದ ಬ್ರಹ್ಮ ಚೇತನತಿ, ಒಂದ ಅಜ್ಞಾನ. ಆ ಬ್ರಹ್ಮ ಚೇತನದ ಪ್ರತಿಬಿಂಬ ಅಜ್ಞಾನದಲ್ಲಿ ಬಿದ್ದತಿ, ಅದಕ್ಕೆ ಜೀವ. ಬಿಂಬ ಬಿಂಬ ಬಿಂಬೀಶ್ವರ ಅದು ಬ್ರಹ್ಮ ಇದ್ದಲ್ಲ. ಅದಕ್ಕೆ ಬಿಂಬದ ಅಪೇಕ್ಷೆ ಈಶ್ವರ. ಯಾಕಂದ್ರೆ ಜೀವ ಅದನ್ನು ಸತ್ಯ ಐತಿ, ಇದನ್ನು ಸತ್ಯ, ಇದೊಂದು ಸತ್ಯ ಒಂದೇ. ಬರೀ ಒಂದು ಅಜ್ಞಾನ ಮಾತ್ರ ಮಾಡಿ ಹೆಂಗ ಯಾವ ಪಕ್ಷ ಮೇ ಬಿ ಚೇತನ್ ಕಾ ಸ್ವರೂಪ ಇಲ್ಲಿ ನಾವು ಆ ಚೇತನಕ್ಕೆ ಬಿಂಬ ಅಂದಿವಿ, ಆ ಪ್ರತಿಬಿಂಬಕ್ಕೆ ಜೀವ ಅಂದಿವಿ. ಚೇತನದಲ್ಲಿ ಅದನ್ನ ಈ ಜೀವನ್ನು, ಬಿಂಬ ಈಶ್ವರನ್ನು
ಚೇತನದಲ್ಲಿ ಬೇರಿಲ್ಲ, ಅದು ಅನ್ನವ. ಅದ್ರಾಗ ಬೇರೆ ಕಿಂತು ಏಕೀ ಚೇತನ, ಇರೋದೊಂದೇ ಚೇತನ. ನಾವು ಅದಕ್ಕೆ ಬಿಂಬ ಅಂದದ್ದು ಬ್ರಹ್ಮನು ಪ್ರತಿಬಿಂಬ. ನೀವು ಗಂಡ ಅನ್ಬೇಕಾದ್ರ ಹೆಂಡತಿ ಉಪಾಯದಿಂದ ಗಂಡ ಅನ್ನೋದು ಇವ ಮನುಷ್ಯ ಕಾಯಿ. ಹೌದು, ಆ ರೀತಿ ಆ ಒಂದು ಜೀವನ ಹೇಳ್ಬೇಕಾರ ಈಶ್ವರನ ಹೇಳ್ಬೇಕಾಗಿತ್ತು. ಆದ್ದರಿಂದ ಆ ಬ್ರಹ್ಮ ಏನಿದ್ದಲ್ಲ ಅದು ಪರಬ್ರಹ್ಮ ವಸ್ತು. ಅದು ಈಗ ಅವ ಇದ್ದಾವ ಕಡೆ ಒಬ್ಬ ಮನುಷ್ಯ ಮತ್ತೇನು ಅಲ್ಲವ, ಮಗ ಅಲ್ಲ, ತಾತ ಅಲ್ಲ, ಏನು ಅಲ್ಲ. ಆದ್ರೆ ಮಾಯಾ ಉಪಾಧಿ ಬಂತು. ಮಾಯಾ ಉಪಾಧಿ ಬಂದದ್ರಿಂದ ಆ ಬ್ರಹ್ಮಚೇತನದ ಪ್ರತಿಬಿಂಬ ಮಾಯಾ ಅಲ್ಲ, ಇಲ್ಲಿ ಅಲ್ಲಿ ಅವಿದ್ಯೆ ಅಜ್ಞಾನ ಉಪೇರ, ಎಲ್ಲಿ ಬಿಂಬ ಪ್ರತಿಬಿಂಬವ ಒಂದೇ ಅಜ್ಞಾನ. ಅವ್ರದವ್ರು ಮಾಯಾ ಅವಿದ್ಯ ಹಿಂಗ ಅವ್ರು ಅವಚ್ಛೇದವಾದಿ ಆವಾಸವಾದಿ ಒಪ್ಪ್ಯಾರ. ಶ್ರೀ ಪ್ರಕಾಶಾತ್ಮ ಚನ್ನೋಡಿ ಅವರು ಬರೆದ ಗ್ರಂಥ ಯಾವುದಂದ್ರೆ ವಿವರಣ ಅಂತ ಗ್ರಂಥ. ಆ ಗ್ರಂಥದಲ್ಲಿ ಈ ಬಿಂಬ ಪ್ರತಿಬಿಂಬವಾದವನ್ನೇ ಮಾಡ್ಯಾರ, ಅವ್ರು ಪ್ರತಿಪಾದನೆ ಮಾಡ್ಯಾರ. ಅವರ ಹೆಸರು ಶ್ರೀ ಪ್ರಕಾಶಾತ್ಮ ಚರಣಮುನಿ. ಒಂದು ಬ್ರಹ್ಮ, ಒಂದು ಅಜ್ಞಾನ. ಆ ಅಜ್ಞಾನದಲ್ಲಿ ಈ ಬ್ರಹ್ಮದ ಪ್ರತಿಬಿಂಬ ಬಿತ್ತು, ಅದಕ್ಕೆ ಜೀವ. ಆದ್ರೆ ಆ ಪ್ರತಿಬಿಂಬ ಬಿಂಬ ಬಿಟ್ಟು ಬೇರೆ ಇಲ್ಲ, ಸತ್ಯ. ಉಳಿದವರೆಲ್ಲ ಜೀವನ ಸ್ವಲ್ಪ ಮಿಥ್ಯ ಅಂತ, ಆವಾಸವಾದಿ ಅವಚ್ಛೇದವಾದಿಗಳು ಇವರಿಂದ ಜೀವನು ಸತ್ಯ, ಅದು ಈಶ್ವರ ಅಲ್ಲ ಅಲ್ಲದ. ಆದರೂ ಇದು ಜೀವನ ಅಪೇಕ್ಷೆಯಿಂದ ಅದಕ್ಕೆ ಈಶ್ವರ ಅನುಪಾನಿನ ಕಡಿಮೆ. ಆದ್ದರಿಂದ ಯಾವ ಪಕ್ಷಮಯ ಚೇತನ ಸ್ವರೂಪಕ್ಕೆ ಬೇರೆ, ಆ ಜೀವ ಈಶ್ವರಲ್ಲಿ ಅದು ಒಂದೇ ಚೇತನ. ಬೇರೆ ಆ ಜೀವನೇ ಈಶ್ವರ, ಈಶ್ವರ ಆ ಚೇತನು ಅದು ಸತ್ಯ, ಈಶ್ವರನು ಸತ್ಯ, ಜೀವನು ಸತ್ಯ. ಇವರಲ್ಲಿ ಅವಚ್ಛೇದವಾದ ಆವಾಸವಾದಲ್ಲಿ ಜೀವ ಮಿಥ್ಯ. फर्क है। किंतु एक ही चेतन में जीवपना ईश्वरपना आरोपित है। ಅದು ಈ ಅವಸ್ಥೆಯಲ್ಲಿ ಬಿಂಬ ಪ್ರತಿಬಿಂಬವಾದದಲ್ಲಿ ಅದು ಇರೋದು ಒಂದ ಉಪಾಧಿ ಅಜ್ಞಾನ. ಚೇತನನು ಬ್ರಹ್ಮ ಒಂದೇ ಐತ್ ಕರೆ, ಅದು ಅಜ್ಞಾನ ಉಪಾಧಿಯಿಂದ ಅದು ಪ್ರತಿಬಿಂಬ ಅಂತ ಹೇಳಿಸ್ಕೊಂಡೈತಿ. ಆ ಪ್ರತಿಬಿಂಬ ಬ್ಯಾರೆ ಅರ್ಥ, ಅದು ಬ್ರಹ್ಮನ ಹೆಂಗ ಬ್ರಹ್ಮ ಐತಿ ಅಂತ ಹೇಳಿದ್ರ, ಆ ನೇತ್ರವೃತ್ತಿ, ಮುಖ ನೋಡ್ಲಿಕ್ಕೆ ಕನ್ನಡಿ ಹೋಗ ಇದ್ರಿ ಕನ್ನಡಿ, ಆ ಅಂತಃಕರಣವೃತ್ತಿ ನೇತ್ರದಿಂದ ಹೊರಟು ಹೋಗಿ ಕನ್ನಡಿಗೆ ತಾಳ್ತಾರೆ. ಕನ್ನಡಿಗೆ ತಾಳು ಚಂದ ಬಾಡಿ ಹೋಗಿದ್ರೆ ಮುಗದವನಿಗೆ ಬರ್ತದೆ, ಹಂಗ ಮತ್ ಈ ಮುಖಕ್ಕೆ ಬರ್ತದೆ, ಮತ್ ಹೋಗ್ತಾರೆ, ಮತ್ ಬಗ್ತಾರೆ.
ಹಿಂಗ ಮುತ್ತಿ ಸ್ಪೀಡ್ ಊದಿನ ಕಡ್ಡಿ ಹಿಂಗ್ ಸ್ಪೀಡ್ ಸ್ಪೀಡ್ ತಿರುಗಿಸಿದ್ರೆ ಗೋರಂತ ಹಾಕಿ ಒಂದ ಕಡ್ಡಿ ಹಂಗ ಇಲ್ಲಿ ಮುಂದ ಕರಡಿ ಮುಖ ತಿರುಗಿ ಹೋಯ್ತು. ಅದಕ್ಕೆ ಆಸ್ಪತ್ರೆ ಬಂದು ಇಲ್ಲಿಗೆ ಬಂತು ಮುಖಕ್ಕ ಬಂದು ಇದನ್ನ ವಿಷಯ ಮಾಡಿ ಅಲ್ಲಿ ಕರಡಿಯೊಳಗೆ ಇಲ್ಲ ಪ್ರತಿಬಿಂಬ ಸಹಿತ ಆದ್ರಿಂದ ಆ ಪ್ರತಿಬಿಂಬನು ಬಿಂಬನು ಸ್ವಂತ ಯಾರಿಲ್ಲ ಹಿಂಗೈತದು ಬಿಂಬ ಪ್ರತಿಬಿಂಬ. ಆದ್ರಿಂದ ಜೀವನವೂ ಕೂಡ ಸಾಧ್ಯ ಆಗ್ಬಿಟ್ಟಾರೆ. ಅಲ್ಲದೆ ಅವು ನಿಮ್ಮ ರೂಢಿ ಒಳಗೆ ಬಂದು ಜೀವ ಈಶ್ವರ ಅನ್ಕೋತ್ ಬಂದಿದೆ ನಿಮ್ಗೆ ರಾಜ್ಯ ಅದಕ್ಕೆ ನೀವು ಅನ್ಕೊಳ್ಳಿ ಅದು ಜೀವನ ಅಲ್ಲ ಅದು ಈಶ್ವರನು ಅಲ್ಲ. ಇರೋದು ಜ್ಞಾನ ಇಲ್ಲ ಹಿಂಗೈತ. ಅದಕ್ಕೆ ಅಲ್ಲಿ ಏನ್ ನೋಡೋದು ಆರೋಪಿತ ಆರೋಪ ತೆರಕಂದ್ರೆ ಆರೋಪದ ಲಕ್ಷಣ ಬಂದಿಲ್ಲ ಆರೋಪ ಲಕ್ಷಣ ಬೇಕಲ್ಲ. ಇದು ಕಾಲೇಜ್ ಐತಿ ನಿಮಗ್ ಒಂದಿದ್ದದಾಗ ಹೇಳಿನ ಚಂದ್ರೋದಯದಾಗ ಆರೋಪ ತೆರಕನ್ಬೇಕಂದ್ರೆ ಇದ್ದ ವಸ್ತುವಿನಲ್ಲಿ ಇಲ್ಲದ ವಸ್ತುವಿನ ಹೇಳುವುದನ್ನ ಅದ ನಿಮಗೆ ತಿಳಿಬೇಕಂದ್ರ ಇದ್ದ ಮಣ್ಣಿನಲ್ಲಿ ಎಲ್ಲದ ಗಣಪತಿ ಏನು ಇದು ಗಣಪತಿಯ ತೋಡ್ಲಿ ಇದು ಗಣಪತಿ ಕೈ ಎತ್ತಿ ಅದ ಏನ ಕೈಯ ಮಣ್ಣು ಗಣಪತಿ ಮುಖ ಇದು ಗಣಪತಿ ಹೊಟ್ಟಿ ಎಲ್ಲಿ ಕೈ ಹಚ್ಚಿ ಅಲ್ಲಿ ಬರೀ ಮಣ್ಣ. ಅಂದ್ರ ಆ ಮಣ್ಣಿನಲ್ಲಿ ಗಣಪತಿಯ ಆರೋಪವಾಗಿದೆ. ಇದ್ದ ವಸ್ತುವಿನಲ್ಲಿ ಇಲ್ಲದ ವಸ್ತುವನ್ನು ಹೇಳೋದು ಆರೋಪ. ಆದ್ದರಿಂದ ಇಲ್ಲಿ ಆರೋಪಿತ ಅಂದ್ರು ಏನವ ಆರೋಪಿತ ಜೀವ ಅಂದಾಗ್ಲಿ ಈಶ್ವರ ಅಂದಾಗ್ಲಿ ಹಂಗ ಅವು ಮಣ್ಣಿನಲ್ಲಿ ಗಣಪತಿ ಇಲ್ಲ ಹಿಂಗ ಜೀವನು ಇಲ್ಲ ಈಶ್ವರನು ಇಲ್ಲ ಬ್ರಹ್ಮ ಒಂದೇ. ಉತ್ತಮನಿಗೆ ಅಧಿಕಾರ ಇದು ಉಪದೇಶ ವಿಷಯ ಕ್ಲಿಷ್ಟ. ಮತ್ತೆ ಅವ್ರಿಗೆ ಇನ್ನೂ ಅನೇಕ ಸಂಶಯಗಳು ಮಾಡ್ಬೋದು. ಅಲ್ಲ ಜೀವ ಒಬ್ಬನೇ ಅದಲ್ಲಂದ್ರೆ ಈಗ ಇದ್ರಾಗ ಇಷ್ಟು ಮಂದಿ ಇಲ್ಲಿ ಶಾಸ್ತ್ರ ಕೇಳಕ್ ಕೊಡ್ತಾರೆ ಒಬ್ಬನ ಅಂದ್ರೆ ಯಾವನು ಒಬ್ಬನ ಮಾಡ ಬಿಹಾರವ ಉಳಿದವ್ರ ಅದ್ ಕೇಳಿದ್ರೆ ಏನ್ ಮಾಡ್ತೀವಿ ಹೌದಲ್ಲ ಕರೆಕ್ಟ್ ಇದೆ. ಆ ಪ್ರಶ್ನೆಗೆ ಅವರು ವಿನಕ ಉತ್ತರ ಹೇಳ್ತಾರೆ. ಇಲ್ಲಿ ಶಾಸ್ತ್ರ ಕೇಳ ಎಷ್ಟು ಮಂದಿ ಅಲ್ಲ ಕುಂತಾರು ಯಾವ ನೋಡ್ತಾನಲ್ಲ ಯಾವ ಅವನು ನೋಡ್ತಾನಲ್ಲ ಅವ ಮತ್ತ ಅವ್ ಕಾಣಿಸವ್ರು ಅವ್ರು ಕಾಣಿಸವ್ರ ಜೀವರಾದ ಅವ್ರು ನೋಡವ ಒಬ್ಬನೇ ಜೀವ ಕಾಣಿಸವ್ರ ಎಲ್ಲ ಜೀವ ಭಾಸ.
ಅವ್ರ ಜೀವ ಅಲ್ಲ. ಚಿತ್ರದಾಗ ನೋಡ್ತೀರಿ ಅನೇಕ ಮಂದಿ ಹೇಳ್ತೇವೆ ಅವ್ರ ಜೀವ ನೋಡ ಒಬ್ಬನೇ ಅದ್ ತೋಡವ್ರೆಲ್ಲ ಜೀವ ಮಾಡೋದು. ನಿಮ್ಗೆ ಶಾಸ್ತ್ರ ಬಹಳ ಕಠಿಣ ಐತೆ, ಅಂತೂ ನಿಮಗ್ ಶಾಂತ. ಅದಕ್ಕೆ ಹೆಚ್ಚಾನ ನಮ್ಮ ವೇದಾಂತಿಗಳು ಇದಕ್ಕೆ ಕೈ ಹಾಕೋದಿಲ್ಲ, ತಿಳಿಯೋದಿಲ್ಲ. ಅದಕ್ಕೆ ಇವ್ರಿಗೆ ತಿಳಿಯೋದು ಯಾವುದು ಅಂದ್ರೆ ಆಭಾಸವಾದ ಚೆನ್ನಾಗಿರ್ತದೆ. ಒಂದು ಅಂತಃಕರಣದಿಂದ ಚೇತನಕ ಜೀವ, ಮಾಯದಿಂದ ಚೇತನಕ ಈಶ್ವರ. ಅದಕ್ಕೆ ಇದು ಬಳಕೆಯಲ್ಲಿ ಬಳಕೆಯಲ್ಲಿಲ್ಲ. ಯಾಕ ಜಂಡಿಗೆ ಸ್ವಲ್ಪ ಬುದ್ಧಿ ನಡೆಯಂಗಿಲ್ಲ, ಒಬ್ಬನೇ ಜೀವನದಾಗ ಹಿಡಿತದ. ಅದಕ್ಕಾಗಿ ಏನು ಅರ್ಥ ಹಾಗೆ ಕೈಗೆ ಇದನ್ನು ಇನ್ನೂ ಮತ್ತೆ ನೀವು ಬೇಕಾದ್ರೆ ಇನ್ನೊಂದು ಮುಂದೆ ಹೇಳ್ತೀರ. ಹಾಗೆ ಕೈಗೆ ಅಂದ್ರೆ ಹಾಗೆ ಅಂದ್ರೆ ಎಲ್ಲಿಲ್ಲ ಅಂತಂದ್ರೆ ಬೇರೆ 1,412ನೇ ಟಿಪ್ಪಿ ಕೊಡ್ತಾರೆ. ನಮಗ ಅದು ಇನ್ನೊಂದ್ ಜನ ಕೇಳಬೇಕು ಅನಿಸ್ತೈತಿ, ತಿಳ್ಕೋಬೇಕು ಅನಿಸ್ತೈತಿ ಅಂದ್ರೆ ಮುಂದೆ 412ನೇ ಟಿಪ್ಪಣಿನೂ ಏ ವಾರ್ತ ಹಾಗೆ ಅಂದ್ರೆ ಮುಂದೆ. ಆದ್ರೂ ಇದೇ 6ನೇ ತರಣದಲ್ಲೇನ ಇನ್ನು ಮುಂದಾಯ್ತು. ಯಾವುದು ಈ ಸದ್ಯ ನಡೆದ ಈಗ 374ನೇ ಅಂಕ ನಡೆದಲ್ಲಿ 438ನೇ ಅಲ್ಲಿ ನೋಡ್ತು. ಮತ್ತ ಏನೋ ನಿಮ್ಮ ಗ್ರಂಥ ಹಿಂದಿ ಇತ್ತಂದ್ರ, ಹಿಂದಿ ಗ್ರಂಥ ಇತ್ತಂದ್ರ 438ನೇ ಅಂಕ. ಅದು ಅದು ಪೇಜ್ 272 ಅಥವಾ ಹಿಂದಿ ಒಳಗೆ ಪೇಜ್ ನೋಡ್ಬೇಕಂದ್ರ 270. ಅಲ್ಲಿ 272ನೇ ಪುಟ ನೋಡಿ. ಕನ್ನಡ ನೋಡೋದಿದ್ರ ಕೆಲವ್ರು ಹಿಂದಿ ಹಿಡಿದಾರೆ, ಕೆಲವರು ಕನ್ನಡ ಹಿಡಿದಾರೆ. ಅವ್ರಿಬ್ಬರಿಗೆ ಅನುಕೂಲ ಆಗ್ತದೆ. ಮುಂದಂದ್ರೆ ಅಂದ್ರೆ 439ನೇ ಅಂಕ ಕನ್ನಡ ಗ್ರಂಥದಲ್ಲಿ. ಕನ್ನಡ ಗ್ರಂಥ ಯಾರ್ದೈತೆ ಅವರು 439ನೇ ಅಂಕ ನೋಡು. ಪುಟ ನೋಡೋದಿದ್ರೆ 190ನೇ ಪುಟ ನೋಡು, ಪೇಜ್ ಪುಟ. ಅಲ್ಲಿ ಈ ವಿಷಯ ಬಿಂಬ ಪ್ರತಿಬಿಂಬವ ಅಲ್ಲಿ ಮತ್ತೆ ಅದಕ್ಕೆ ಮುಂದೆ ನೋಡ. ನಾ ಪುಟ ಅಂಕ ಎಲ್ಲ ಹೇಳಿ ಗಣಗನ ಸಿಗುತ್ತ. ಅದೇ ಮುಂದೆ ಟೈಮ್ ನೀನು ಟೈಮ್ ಹಂಗೆ ಹೋಗ್ಬೇಕು. ಅದಕ್ಕಾಗಿ ಇಲ್ಲಿ 412ನೇ ಟಿಪ್ಪಣಿ ಕೊಟ್ಟಿದ್ರು. ಹಾಗೆ ಮುಂದೆ ಇರೋದು ಅದನ್ನೆಲ್ಲ ಹೇಳಿದ್ದ ಅಂಕ ಪುಟ ಎಲ್ಲ ಹೇಳಿ ನೋಡ್ಬೋದು. ಈ ರೀತಿಯಾಗಿ
जगत का करता सर्वज्ञ सर्वशक्तिमान स्वतंत्र ईश्वर आ ईश्वर ಹೆಂಗದಾನು ಅವ ಜಗತ್ करता ईश्वर ಈ ಜಗತ್ತಿಗೆ ಕರ್ತ ಕೆಲವರು ಆರಂಭವ ನಿವರ್ತವ ಹಿಂಗೆಲ್ಲ ಹೇಳ್ತಾರೆ ಆದ್ರೆ ನಮ್ಮದು ಅವರೆಲ್ಲೂ ಸೇರ್ತಾರೆ ಜಡ ಆರಂಭವಾದದಲ್ಲಿ ಪರಮಾಣು ಕಾರಣ ಅಂತ ಹೇಳ್ತಾರೆ ನೈಯಾಯಿಕರು ಅವು ಪರಮಾಣು ಜಡದ ಸಾಂಖ್ಯರು ಪ್ರಕೃತಿ ಅಂತ ಹೇಳ್ತಾರೆ ಆ ಪ್ರಕೃತಿನೂ ಜಡ ಆದ್ದರಿಂದ ವೇದಾಂತ ಅದು ವಿವರ್ತವಾದ ಚೇತನವಾದ ಬ್ರಹ್ಮ ಚೇತನ ಕಾರಣ ಆದ್ದರಿಂದ ಜಗತ್ತ ಸರ್ವಜ್ಞ ಈಶ್ವರ ಸ್ವತಂತ್ರ ಈಶ್ವರ ಈ ರೀತಿಯಾಗಿ ಜಗತ್ತ ಕರ್ತ ಸರ್ವಜ್ಞ ಈಶ್ವರ ಏನಂದ್ರೆ ಅಂದ್ರೆ ಈಗ ಅವರು ನೈಯಾಯಿಕರು ಪರಮಾಣು ಹೋಗ್ತಾರೆ ಜಗತ್ತಿಗೆ ಕಾರಣ ಆ ಪರಮಾಣುಗಳು ಆ ಉಷ್ಕಿನ ಸಣ್ಣ ಉಷ್ಕಿನ ಗತಿ ಜಡ ಅವ ಜ್ಞಾನ ಜಗತ್ತ ಓಡಿಸ್ತಾರೆ ಸಾಂಖ್ಯರು ಪ್ರಕೃತಿಯ ಪರಿಣಾಮಗಳು ಜಗತ್ತ ಆ ಪ್ರಕೃತಿನೂ ಜಡ ಆದ್ರೆ ಈಶ್ವರ ಚೇತನದಲ್ಲಿ ಸಾಂಖ್ಯರಲ್ಲಿ ಅದರಲ್ಲಿ ಸಂಪರ್ಕ ಹಿಂಗ್ ಅಂತ ಜಡವಾದ ಪ್ರಕೃತಿ ಇಂಥ ಜಗತ್ತನ್ನು ಹೆಂಗ್ ಮುಟ್ಟಿಸ್ತ ಆ ಜಡವಾದ ಪರಮಾಣುಗಳು ನೈಯಾಯಿಕ ಅದೇ ಮುಟ್ಟಿಸ್ತಾರೆ ಅದ್ ತಿಳ್ಕೊಂಡು ವೇದಾಂತದಲ್ಲಿ ವಿವರ್ತವಾದ ಆದ್ದರಿಂದ ಅದಕ್ಕೆ इस रीति से जगत का कर्ता सर्वज्ञ ईश्वर ईश्वर मुक्ति से ईश्वर ಈ ಜಗತ್ತನ್ನು ಹುಟ್ಟಿಸಿದವ ಈಶ್ವರ ಜಗತ್ತನ್ನು ಹುಟ್ಟಿಸಿದವ ಅಲ್ಲದೆ ಈ ಜಗತ್ತಿನಲ್ಲಿ ಎಷ್ಟು 84 ಲಕ್ಷ ಜೀವರಾಶಿಗಳ ಆ 84 ಲಕ್ಷ ಜೀವರಾಶಿಗಳನ್ನು ಹುಟ್ಟಿಸಿದವ ಪರಮಾತ್ಮ ಅಲ್ಲದೆ ಅವ ಸರ್ವಜ್ಞದ ಸರ್ವಂ ಜಾನಾತಿ ಸರ್ವಜ್ಞ ನಿನ್ನ ಬಗ್ಗೆ ನೀ ಹಿಂದ ಏಸು ಜನ್ಮಗಳಲ್ಲಿ ಏನೇನಾಗೈತಿ ಏನೇನ್ ಮಾಡಿ ಎಲ್ಲ ಗೊತ್ತಾವ ಅವನೇ ಮುಂದೆ ಕರ್ಮಾನುಸಾರ ಜನ್ಮ ಕೂಡ ಅವನೇ ಆದ್ದರಿಂದ ಸರ್ವಜ್ಞ ಅಂದ್ರೆ ಸರ್ವಂ ಜಾನಾತಿ ಇತಿ ಸರ್ವಜ್ಞ ನೀ ಹಿಂದ 10 ಜನ್ಮಗಳಲ್ಲಿ ಹಿಂದೆ ಏನಿ ಅದು ಗೊತ್ತಾವ ಏನು ಮುಂದೆ ಏನಾಗವದಿ ಅದನ್ನು ಗೊತ್ತಾವ ಹಿಂಗದನ ಅಲ್ಲದೆ ಸರ್ವಶಕ್ತಿಮಾನ್ ಅಂದ್ರ
ಏನ್ ಆಗಲಾರದನ್ನು ಸುತ್ತ ಮಾಡಿಕೊಂಡು ಅಂತ ಸರ್ವಶಕ್ತಿ ಅವರಲ್ಲಿ. ಆದ್ದರಿಂದ ಸರ್ವಶಕ್ತಿ ಮಾನ್ ಸ್ವತಂತ್ರ. ಆದ್ಮೇಲೆ ಮತ್ತೆ ಯಾರದ ನೋ ಯಾರು ಸ್ವತಂತ್ರ, ಏನನ್ನಾದ್ರೂ ಮಾಡ್ಬೋದು, ಏನನ್ನಾದ್ರೂ ಮಾಡ್ಬೋದು. ಆದ್ಮೇಲೆ ಯಾರು, ಯಾಕಂದ್ರೆ ಯಾರು ಇದ್ರಂದ್ರೆ ಅವ್ರು ಹೇಳ್ದಂಗೆ ಕೇಳ್ಬೇಕಾಗತ್ತೆ. ಅದೆಲ್ಲ ಅಷ್ಟೇ. ಆ ಈಶ್ವರ ಹೆಂಗದ ಅವ ಪರಿಪೂರ್ಣವಾಗಿಲ್ಲ. ಜಗತ್ತಿನ ತುಂಬಾ ಈಶ್ವರ. ಮತ್ತು ಈ ಜಗತ್ತನ್ನು ಇದಕ್ಕೊಂದು ಲಿಮಿಟ್ ಐತಿ, ಟೈಮ್ ಐತಿ. ಹಂಗ ಅದು ಒಂದು ಯುಗ ಯುಗಗಳಲ್ಲಿ ಜಗತ್ ಬದಲಿ ಆಕತ್ತೆ. ಅದ್ರೆ ಅದೆಲ್ಲ ಅದನ್ನ ಬದಲಿ ಮಾಡಿ ಇದೆಲ್ಲ ಲಯ ಆಗಿ ಹೋಯ್ತು ಅಂದ್ರೆ ಮತ್ತು ಸೃಷ್ಟಿ ಮಾಡೋ ಶಕ್ತಿ ಹೋಗ್ಬೇಕು. ಅವ್ರವ್ರ ಕರ್ಮಾನುಸಾರ ಜನ್ಮ ಹಿಂಗ್ ಇದೆಲ್ಲ ಈಶ್ವರನಲ್ಲಿ ಐತಿ. ಅವ ಏನ್ ಹೇಳ್ತಾನಂದ್ರೆ ಪರಿಪೂರ್ಣ ಇರ್ತಾನ. ಏನು ಮಾಡ್ತಾನ, ಏನು ಮಾಡ್ತಾನ ತೇನ ವೇನ ತೃಣಮಪಿ ನ ಚಲತಿ. ಅವ ಮಾಡೋ ಕೆಲಸ ಅವನು ಬಿಟ್ಟು ಜಗತ್ನ್ಯಾಗ ಕೂಡ್ಲ ಕಡ್ಡಿ ಸಹಿತ ಅಡಿಗೆನ ಎಲ್ಲ ವ್ಯವಹಾರ ಕಂಕಾರ ಹಿಂಗದ. ಅವ ಈಶ್ವರ ಸರ್ವಜ್ಞ, ಎಲ್ಲವನ್ನು ಬಲ್ಲ, ಸರ್ವಶಕ್ತಿ ಮಾಡ, ಎಲ್ಲವನ್ನು ಮಾಡೋ ಸಮರ್ಥ ನಾವು. ಹೆಂಗಲ್ಲ ಈಶ್ವರ. ಅಷ್ಟ ಅಲ್ಲ, ಅವನ ಮೇಲೆ ಹೆಂಗ ಒಬ್ಬ ಆಫೀಸರ್ ಮೇಲೆ ಮತ ಬಿಡ್ತಾನೆ. ಈ ಮೋದಿ ಅದ, ಮೋದಿನ ಅವನ ಹೆಸರಿಲ್ಲ. ಹೌದ್ರಿ? ಆದ್ರ ಮೋದಿ ಮ್ಯಾಲಿನ ಒಬ್ಬನ ರಾಷ್ಟ್ರಪತಿ, ಅವನು ರಾಷ್ಟ್ರಪತಿ ಅದ ಹೇಳ್ತಾನ. ಹಿಂಗ ಈ ಈಶ್ವರನ ಮ್ಯಾಲ ಯಾರಿಲ್ಲ, ಸ್ವತಂತ್ರ. ಈ ಮೋದಿಗೆ ಅವ ರಾಷ್ಟ್ರಪತಿ ಹೇಳ್ಬೋದು, ಬಾಯ್ ಅಲ್ವೋ. ಯಾರಿಲ್ಲ ಸ್ವತಂತ್ರ ಈಶ್ವರ. ಆ ಈಶ್ವರ ಸ್ವತಂತ್ರ ಇದ್ದಾನೆ. ಸೋ ಈಶ್ವರ ವ್ಯಾಪಕ. ಮತ್ತ ಆ ಈಶ್ವರ ಹೆಂಗದ ವ್ಯಾಪಕ, ಎಲ್ಲಗಳಿಗೆ ತುಂಬಿಕೊಂಡ. साकार जीव का विशेषण मात्र में भेद। और ईश्वरिगो ಮತ್ತು ಜೀವನಿಗೂ ವಿಶೇಷಣದಲ್ಲಿ ಮಾತ್ರ ಬೇರೆ. ಸ್ವರೂಪ ಅವಾಗ ಮಾಯಾ ವಿಶೇಷಣ ಐತಿ, ಇವಾಗ ಅವಿದ್ಯಾ ವಿಶೇಷಣ. ಚೇತನ್ ಒಂದೇ ಸ್ವರೂಪದಲ್ಲಿ ಇಬ್ರು ಒಂದೇ. ಹೆಂಗ ಅವನು ಚೇತನ್ ಸಚ್ಚಿದಾನಂದ, ಇವನು ಚೇತನ್ ಸಚ್ಚಿದಾನಂದ. ಹೆಂಗೆ ದ್ವಿತೀಯ ಪ್ರಶ್ನೆಗೆ ಉತ್ತರಕ್ಕೆ ಇದು ನಾವು ಎರಡನೇ ಪ್ರಶ್ನೆ ಉತ್ತರ ಹೇಳಿ
ಹಾ ಗೊತ್ತಾಗ್ತಾನ. ಎರಡನೇ ಪ್ರಶ್ನೆ ಅಂದ್ರೆ ಎರಡನೇ ಪ್ರಶ್ನೆ ಉತ್ತರ ಹೇಳಿರತ್ತ ಹೇಳ್ತು. ಎರಡನೇ ಪ್ರಶ್ನೆ ಯಾವ್ದು ಗೊತ್ತೇನೆ? ಅವಾಗ ಏನ್ ಹೋಗೈತಿ ಅಂದರೆ ಈ ಜಗತ್ತಿಗೆ ಕರ್ತಾಯ ಯಾಕೆ ಆದ್ದರಿಂದ ಮೊದಲನೇ ಪ್ರಶ್ನೆ ಜೀವನ ಬಗ್ಗೆ ಇದೆ. ಎರಡನೇ ಪ್ರಶ್ನೆ ಜಗತ್ತಿನ ಬಗ್ಗೆ. ಈ ಜಗತ್ತಿಗೆ ಕರ್ತಾಯ ಯಾರು ಮನೆ ಮಾಡಿದವರು ನೈಯಾಯಿಕರು ಪರಮಾಣುಗಳಿಂದ ಜಗತ್ತಾಗಿದ್ದಂತಾರೆ, ಸಾಂಖ್ಯರು ಪ್ರಕೃತಿಯಿಂದ ಜಗತ್ತಾಗಿದ್ದಂತಾರೆ. ಅವು ಇನ್ನೂ ಬಹಳ ಆದ್ರೆ ಅದೆಲ್ಲ ವೇದಾಂತ ಏನದ ಜಗತ್ತಿಗೆ ಕಷ್ಟ ಸರ್ವಜ್ಞನಾದ ಈಶ್ವರ. ಅವನು ಈ ಜಗತ್ತನ್ನು ಹುಟ್ಟಿಸ್ಯಾನ, ಅದನ್ನ ತಾನೇ ನಡೆಸ್ತಾನ, ಅದನ್ನೇ ತಾನು ಲಯ ಪ್ರಳಯ ಮಾಡ್ತಾನ ಎಲ್ಲ. ಮಾಯಾ ಉಪಾಧಿಯಾದ್ರಿಂದ ಅವನು ಮಹೇಶ್ವರ ಅನ್ನುತ್ತಾರೆ. ಅವು ಪರಮಾಣು ಪ್ರಕೃತಿ ಜಡ, ತಾನೇ ಜಡ ಇರ್ಲು ಅದಕ್ಕೇನ್ ಇರಬೇಕು? ಯಾರ್ಯಾರು ಏನೇನ್ ಮಾಡ್ತಾರ, ಪುಣ್ಯ ಕೆಲಸ ಯಾವ ಮಾಡ್ತಾರ, ಪಾಪದ ಕೆಲಸ ಯಾವ ಮಾಡ್ತಾರ, ಏನ್ ಎಲ್ಲ ಆಗು ಹೋಗುಗಳನ್ನೆಲ್ಲ ಆದ್ದರಿಂದ ಅಲ್ಲಿ ದ್ವಿತೀಯ ಪ್ರಶ್ನೆಗ ಉತ್ತರ ಅಂದ್ರೆ ಜಗತ್ತಿಗೆ ಕರ್ತಾಯ ಕೇಳಿದ ಈಶ್ವರ. ಮಾಯಾ ಉಪಾಧಿಗಳಂತ ಚೇತನ್, ಅದಕ್ಕೆ ಈಶ್ವರ ಅಂತಾರ, ಮಹೇಶ್ವರ ಅಂತಾರ. ಸೃಷ್ಟಿಕರ್ತಾನು ಅಂತ. ಇನ್ನ ಈಗ ಎರಡು ಪ್ರಶ್ನೆ ಮುಗಿದು ನಾಯ ನಾ ಅಂತೇವಲ್ಲ, ನಾ ಅಂದ್ರೆ ಯಾಕಮ್ಮೆ ದೇಹಕ್ಕನ ನಾ ಅಂತೇವೆ, ಬುದ್ಧಿಗೆ ನಾ ಅಂತೇವಿ, ಅಹಂಕಾರ ಹಿಂಗೆಲ್ಲ ಐತಿ. ಆದ್ರ ನಾ ಯಾರಂದ್ರೆ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಸ್ವರೂಪನ ಬ್ರಹ್ಮನೇ ನಾನು. ಉತ್ತರ ಇದೆ ಒಂದನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಈ ಜಗತ್ತು ಚೈತನ್ಯ ಅದಕ್ಕೆ ಕಾರಣ ಮಾಡಿತ್ತ, ಆದ್ರೆ ಇಲ್ಲಿ ತನಕ ಬರ್ತ. ಈಗ ಎರಡನೇ ಪ್ರಶ್ನೆಗೆ ಉತ್ತರ ಹೇಳಿ. ಈಗ ನಂಬರ್ 3 ಬಂದೈತಿ. ಎಷ್ಟಾಯ್ತಿ? ಮುಕ್ತಿ ಕಾ ಹೇತು ಕೌನ್? ಮೂರನೇ ಪ್ರಶ್ನೆ ಆಯ್ತಿಲ್ಲ? ಅಂದ್ರೆ ನಾವು ಮುಕ್ತಿ ಪಡಿಬೇಕು, ಮುಕ್ತಿ ಪಡಿಬೇಕಂತ ಹೇಳ್ತ. ಆ ಮುಕ್ತಿ ಎದರಿಂದ ಆಗ್ತೈತಿ? ಮುಕ್ತಿ ಪಡಿಬೇಕಾಯ್ತು, ನಮ್ಮ ಮುಕ್ತಿ ಜಗತ್ತಿನಾಗ ಎಲ್ಲ ಅನೇಕ ಮತ್ವ ಕರ್ಮದಿಂದ ಮುಕ್ತಿ ಹೇಳ್ತಾರೆ, ಕೆಲವರು ಉಪಾಸನೆಯಿಂದ ಮುಕ್ತಿ ಹೇಳ್ತಾರೆ, ಕೆಲವರು ಧ್ಯಾನದಿಂದ ಮುಕ್ತಿ ಹೇಳ್ತಾರೆ. ಸರಿ, ಆದ್ದರಿಂದ ಅದರಿಂದ ಅರ್ಥ ಕಾಣಬೇಕು ಅಂತ ಅನ್ನೋದನ್ನ ಇಲ್ಲಿ
मुक्ति का हेतु कौन ಪ್ರಶ್ನೆ ಮಾಡಿ ಯಾಕ ಉತ್ತರ ಅದಕ್ಕೆ ಉತ್ತರ ಹೇಳ್ತೀವಿ ಏನಂತ ಹೇಳ್ತೀವಿ मुक्ति का हेतु ज्ञान मुक्ति के कारण ज्ञान आदेव तो कैवल्य ಅಂದ್ರೆ ಮುಕ್ತಿ ಏನ ಮೂರನೇ ಪ್ರಶ್ನೆ ನಡೆಯುತ್ತವೆ ಆಗಲಿ ಈಗ ಒಂದು ತಾಸು ಆಗಿದೆ ಇವತ್ತೇ ನಿಮ್ಮನ್ನು ಬಿಡುವುದಿಲ್ಲ ಅದಕ್ಕೆ मोक्ष का साधन ज्ञान है अथवा कर्म है अथवा उपासना है अथवा दो है या का उत्तर करें इलोन समस्या ये ಇಲ್ಲಿ ಮುಕ್ತಿಗೆ ಕಾರಣ ಯಾವುದು ಅದು ಪ್ರಶ್ನೆ ಐತೆ ಮುಕ್ತಿ ಅದರಿಂದ ಕತೆ ನಿಮ್ ಪ್ರಶ್ನೆ ಅದಕ್ಕೆ ಅದರಿಂದ ಇದರಿಂದ ಅದರಿಂದ ಬ್ಯಾರೆ ಬ್ಯಾರೆ ತಾವು ತಿಳಿದದ್ದು ಹೇಳ್ತಾರೆ ಅದಕ್ಕಾಗಿ ಮೋಕ್ಷ ಸ್ವರೂಪ ಧ್ಯಾನ ಅಥವಾ ಧ್ಯಾನದಿಂದ ಮುಕ್ತಿ ಆಗ್ತಿತ್ತು ಅಥವಾ ಕರ್ಮದಿಂದ ಮುಕ್ತಿ ಆಗ್ತಿತ್ತು ಅಥವಾ ಉಪಾಸನೆಯಿಂದ ಮುಕ್ತಿ ಆಗ್ತಿತ್ತು ಅಥವಾ ಈ ಕರ್ಮ ಉಪಾಸನ ಎರಡರಿಂದ ಅಥವಾ ಕರ್ಮ ಧ್ಯಾನ ಎರಡರಿಂದ ಆಗ್ತಿತ್ತು ಅದ್ ಹಿಂಗೆಲ್ಲ ಪ್ರಶ್ನೆ ಅದಾವ ಸಾಧಾರಣ ಕದಾವ ಅದೇನ್ ನನಗ್ ಆಗ್ತೈತಂತ ಹಿಂಗಾಗಿ ಹಾದಿ ತಪ್ಪೈತ್ ಬೈ ಅದಕ್ಕಾಗಿ ಅದಕ್ಕ ಉತ್ತರಕ್ಕೆ ಈಗ ಅದಕ್ಕ ಆ ಮೋಕ್ಷ ಕಾಣೆ ಅನ್ನೋದು ನಾವು ತಿಳಿಸ್ಕೊಡ್ತೇವೆ ಸರಳ ಹಾದಿ ನಾಲ್ಕೈದು ಅದಾವ ಅವ ಬಂದ್ ನಿಂತು ಬಿಡ್ತಾನೆ ಈಗ ಸೌದತ್ತಿಗೆ ಹೋಗ್ಬೇಕ ಎಕಡೆ ಒಂದ್ ಊರಿಗೆ ಹೋಗ್ಬೇಕ ನಾಲ್ಕೈದು ಹಾಲು ಹೋಗ್ಬೇಕ ಯಾರು ಬ್ಯಾರೆ ಊರಿಗೆ ಹಾಗೆ ಹೌದಿಲ್ಲ ಹಂಗ ಪ್ರಸಂಗ ಐತಿ ಇಲ್ಲಿ ಆದ್ದರಿಂದ ಅದಕ್ಕೆ ಉತ್ತರ ನಾವು ಹೇಳ್ತೀವಿ ಅಂತೇಳಿ ಈಗ ದೋಹಾ ಕೊಟ್ಟಾರ ಹೇತು ಮೋಕ್ಷಕ್ಕೂ ಜ್ಞಾನ ಮೋಕ್ಷಕ್ಕ ಕಾರಣ ಹೇತು ಅಂದ್ರೆ ಕಾರಣ ಜ್ಞಾನ ಒಂದೇ ಸಾಕು ಮುಕ್ತಿಗೆ ಮಿಕ್ಕ ಸ್ನಾನ ಜಪಾಲಿ ಕರ್ಮಗಳಿಂದ ಫಲವಿಲ್ಲ ಜ್ಞಾನ ಒಂದೇ ಸಾಕು ಕೈವಲ್ಯ ಪದ್ಧತಿಯಲ್ಲಿ ನೈ ಕರ್ಮ ನೈ ಧ್ಯಾನ ಮೋಕ್ಷಕ್ಕ ಕರ್ಮನೂ ಅಲ್ಲ ಜ್ಞಾನನೂ ಅವ್ರ ಕೆಲಸ ಬೇರೆ ಸಹಕಾರಿ ಕಾರಣ मुख्य कारण वेरे सरकारी कारण रज्जु सर्प तब ही नसे कोई रज्जु का हगದಲ್ಲಿ ತೋರೆ ಹಾವು ಹಗದಲ್ಲಿ ತೋರೆ ಶಿವ 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 ಜಪ ಮಾಡ್ಕೊಂಡು ಕೂತ್ರು ಹೋಗದೆ राम 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 ये ಹೋಗೋ ಬಗ್ಗೆ ಅದಕ್ಕೆ ಜ್ಞಾನ ಬೇಕು ಇವೆಲ್ಲ ಕರ್ಮ ಅದಕ್ಕೆ ಜ್ಞಾನ ಆದ್ದರಿಂದ ಅಲ್ಲಿ ಟೀಕಾದಾಗ ಹೇಳ್ತಾರೆ मुक्ति का हेतु कर्म और ध्यान का ये उपासना
ನೈ ಮುಕ್ತಿ ಆಗ್ಬೇಕಾದ್ರೆ ಕರ್ಮದಿಂದನೂ ಅಲ್ಲ, ಧ್ಯಾನ ಅಂದ್ರೆ ಉಪಾಸನೆ ಎಂದ್ರು ಅಲ್ಲ. किंतु ध्यान ही हेतु है, ಜ್ಞಾನ ಒಂದೇ ಸಾಕು ಮುಕ್ತಿಗೆ. ಗೀತೆಯಲ್ಲಿ ಹೇಳ್ತಾನೆ, ನಹಿ ಧ್ಯಾನೇನ ಸದೃಶಂ ಪವಿತ್ರಮೇವ ವಿದ್ಯತೆ. ಜ್ಞಾನದಂತ ಪವಿತ್ರ ವಸ್ತು ಇನ್ನೊಂದು ಎಲ್ಲಿ? ಆ ಧ್ಯಾನದಿಂದ ಮುಕ್ತಿ, ಕರ್ಮದಿಂದಿಲ್ಲ, ಉಪಾಸನೆಯಿಂದಿಲ್ಲ. ಯಾಕಂದ್ರೆ ಅವು ಎರಡು ಮತ್ ಹೇಳ್ಯಾರಲ್ಲ ಶಾಸ್ತ್ರದ, ಕರ್ಮನು ಹೇಳ್ಯಾರ, ಉಪಾಸನೂ ಹೇಳ್ಯಾರ. ಮತ್ ಅವರ ಗತಿ ಹೆಂಗ? ಅದ್ ಕೇಳಿದ್ರೆ ಏನ್ ಮಾಡ್ತೀವಿ? ಕರ್ಮ ಉಪಾಸನೆಗಳಿಂದ ಮುಕ್ತಿ ಆಗೋದಿಲ್ಲ ಅಂತ ಹೇಳಿದ್ರಿ. ಈಗ ಮತ್ ಅವು ಶಾಸ್ತ್ರದಾಗ ಅದಾವ ಇಲ್ಲ? ಅದಾವ. ಕರ್ಮ ಮಾಡುದು ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಕರ್ಮ ಇಲ್ಲ ಅದ್ರ ಗತಿ ಅಂತ ಹಿಂಗ ಸಂಶಯ ಬಂದರೆ ಸರ್ಪಭೂಷಣದ ಕೈವಲ್ಯದಲ್ಲಿ ಒಂದು ಮಾತು ಹೇಳ್ಯಾರ. ಏನ್ ಹೇಳ್ಯಾರ? ಶರೀರವೆಂದೆಂಬುವ ಹೊಲನೆ ಹಸನ ಮಾಡಿ ಪರತತ್ವ ಬೆಳೆಯಲು ಬೆಳೆದುಂಡಿರು ಗಿಡ. ಏನ್ ಮಾಡ್ತಪ್ಪ? ಶರೀರವೆಂದೆಂಬುವ ಹೊಲನೆ ಹಸನ ಮಾಡಿದ್ರ ಈ ಶರೀರ ಅಲ್ಲ, ಈ ಕೈ ಬಂದ್ರೆ ಗಾಳಿ ಆದಿ ತಪ್ಪಿ ಇರ್ತಾನೆ. ಯಾಕಂದ್ರೆ ಈ ಶರೀರದಲ್ಲಿ ಹಸನ ಮಾಡ್ಬೇಕಂದ್ರೆ ಜಳಕ ಸಾಮಾನ್ಯ ಜಳಕ ಮಾಡಿದ್ರೆ ಹಸನ ಆಗ್ತದೆ. ಅದು ಹಂಗಾಗೋದು. ಅದಂಕಟಿ ಶರೀರ ಇಟ್ಟ ಮತ್ ನಾ ಜಳಕ ಮಾಡಿ ಹಸನ ಎಲ್ಲೆಲ್ಲದು ಯಾವದನ್ನ ಹಸನ ಮಾಡಕ್ ತಿಳಿತಿ ಅದು ಈ ಸ್ಥೂಲ ಶರೀರದಲ್ಲಿಲ್ಲ, ಸೂಕ್ಷ್ಮ ಶರೀರದಲ್ಲಿ. ಏನ್ ಹೋಯ್ತಂದ್ರ ಇದಿಟ್ಟು ಬಿದ್ದ ಹೋಗ್ತದೆ. ಅದಕ್ಕೆ ಸಿಗ್ನಲ್ ಕೊಡಬೇಕು, ಸಿಗ್ನಲ್ ಕೊಡುತ್ತೆ. ಅದಕ್ಕೆ ಎಲ್ಲ ಹುರುಪ್ ಬಂದ್ ಹೇಳ್ತದೆ ಮತ್ ಬೀಳ್ತದೆ. ಶರೀರವೆಂದೆಂಬುವ ಮಗನೆ ಹಸನ್ ಮಾಡಿದ್ರ ಸ್ಥೂಲ ಶರೀರ ಅಲ್ಲ, ಸೂಕ್ಷ್ಮ ಶರೀರ. 25 ತತ್ವಗಳಿಂದ ಕೂಡಿದ ಸ್ಥೂಲ ಶರೀರ. ಇದು ಬರೇ ಅದಕ್ಕೆ ಹಸಿರೇ ಆಗಿತ್ತು, ಮತ್ತೇನಿಲ್ಲ. ಹೆಣ ತಗದು ಇರೋದೆಲ್ಲ ಗಾಡಿ ದೊಡ್ಡ ಬಾಡಿ ಇರ್ತದೆ, ಮೋಟರ್ ಗಾಡಿ ಹೌದಲ್ಲ, ಅದು ಏನೆಲ್ಲ ಸುಳ್ಳ ಅಲ್ಲ. ಇರೋದು ಇಂಜಿನೇ ಮುಖ್ಯ. ಅದು ಹೋಗೋದು ಬರೋದು ಮಾಡೋದು ಮಟ್ಟೋದು ಎಲ್ಲ ಅದ. ಆದ್ದರಿಂದ ಇಂಜಿನ್ ಸಹಿತವಾದ ಗಾಡಿ ಇದರೊಳಗೆ ಸೂಕ್ಷ್ಮ ಶರೀರ ಐತಿ. ಅದು ಶರೀರವೆಂದೆಂಬುವ ಹೊಲನೆ ಮಾಡಿದ್ರೆ ಆ ಸೂಕ್ಷ್ಮ ಶರೀರ. ಮನದೋಷ ವಿಕ್ಷೇಪ ದೋಷ ಆವರಣ ದೋಷ
ಎಲ್ಲಿರ್ತಾವ ಅಂದ್ರೆ ಸೂಕ್ಷ್ಮ ಶರೀರದಲ್ಲಿ ಇರ್ತಾವ. ನೀವು ಜೀವನ ಬರ ಮಾಡಿದ ಕರ್ಮಗಳೇನಿರ್ತಾವ ಅಂದ್ರೆ ಸೂಕ್ಷ್ಮ ಶರೀರದಲ್ಲಿ ಇರ್ತಾವ. ಅವಕ್ಕ ನಿಮಗೆ ಜಾಯಿಂಟ್ ಇದು ಸೋಮ ಮ್ಯಾಲೆ ಅರಿಬಿ ಹೊತ್ಕೊಂಡ ಈ ಸ್ಥೂಲದೇಹ ಇದೇನು ಇನ್ನೋದೆಲ್ಲ ಇದು ಸ್ಥೂಲ ಶರೀರ ಪಂಚೀಕೃತ ಪಂಚ ಮಹಾಭೂತಗಳಿಂದ ಹುಟ್ಟಿದೆ. ಬರೀ ಕವಚ ಇದ್ದ ಕವಚ ಅಪಂಚೀಕೃತ ಪಂಚಭೂತಗಳ ಕಾರ್ಯವಾದಂತ 17 ತತ್ವಗಳು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಪ್ರಾಣ, 15 ಮನ, 17 ತತ್ವಗಳಿಂದ ಕೂಡಿದಂತಹ ಸೂಕ್ಷ್ಮ ಶರೀರ ಇಲ್ಲಿ ಶರೀರವೆಂದೆಂಬುವ ಫಲನೆ ಹಸನ ಮಾಡಿದ್ರೆ ಆ ಸೂಕ್ಷ್ಮ ಶರೀರಕ್ಕೆ ಅಂತಃಕರಣ ಇದೆ. ಆ ಅಂತಃಕರಣದಲ್ಲಿ ಮನದೋಷ, ವಿಕ್ಷೇಪ ದೋಷ, ಅವರ ದೋಷ ಅಲ್ಲಿತ್ತು ಇದಾಗಿ ಇದೇನು ವಾಣಿ ಆ ಸೂಕ್ಷ್ಮ ಶರೀರದಲ್ಲೇ ಅಂತಃಕರಣ ಇದೆ. ಆ ಅಂತಃಕರಣದಲ್ಲೇ ಧ್ಯಾನ ಅಹಂ ಬ್ರಹ್ಮ ಅಲ್ಲ. ಅಲ್ಲೇ ಧ್ಯಾನ. ಬೆಳೆ ಎಲ್ಲಿ ಬೆಳಿತೀವಿ? ಹೊಲ. ಮತ್ತ ಆ ಹೊಲ ಹಸರು ಮಾಡ ಬೆಳೆ ಎಲ್ಲಿ ಬೆಳಿತೀಯಲ್ಲ ಅದ್ರಾಗ ಹುಲ್ಲ, ಕಸ, ಕಡ್ಡಿ, ಕಡೆಗಿಲ್ಲ ಇವು ಹಸರು. ಅದಕ್ಕೆ ಶರೀರವೆಂದೆಂಬು ಹೊಲನೆ ಹಸನ ಮಾಡಿ ಅದಕ್ಕೆ ಸೂಕ್ಷ್ಮ ಶರೀರ ಅದು ಅದೇಂಗ ಹಸನ ಆಗ್ತೈತಿ. ಇದು ಜಳಕ ಮಾಡಿ ಸಾಬೂನ್ ಹಚ್ಚಿ ಅದನ್ನ ತೊಳೆದು ಹಸನ್ ಮಾಡ್ತೀವಿ. ತೋಳ ಶರೀರ ದಿನ ಒಬ್ಬೊಬ್ರು ದಿನಕ್ಕೆ 3 ಸಲ ತೊಳಿತಾರ. ಇದನ್ನ ಏನು 8 ತೊಳೆದ್ರು ಒಂದು ಮಣಿ ಹಾಗೆ ಮಣ ಅವ್ರ 3 ಸಲ ಜನ ಯಾವ್ದನ್ನ ಮಾಡ್ಬೇಕಂತ ಬಿಟ್ಟಾಗ ಯಾವ್ದನ್ನ ಮಾಡೋದು ಅವ್ರು ಮಾಡ್ತೀವಿ. ಅವ್ರಿಗೆ ಬಿಡ್ಬೋದು, ನಾವು ಅವ್ರಿಗೆ ಏನೋ ಹೇಳು ಅಷ್ಟೆಲ್ಲ ಮಾಡ್ತಾರಲ್ಲ ಸಾಕು. ಅಂದರೆ ಈ ಸೂಕ್ಷ್ಮ ಶರೀರ ಏನೈತಲ್ಲ ಅದರಲ್ಲಿ ಅಂತಃಕರಣ. ಆ ಅಂತಃಕರಣದಲ್ಲಿ ನಾವು ಜೀವನದಲ್ಲಿ ಇದ ಒಂದು ಜನ್ಮ, ಹಿಂದಿನ 100 ಜನ್ಮಗಳಲ್ಲಿ ಎಷ್ಟು ಪುಣ್ಯ ಮಾಡಿ ಎಷ್ಟು ಪಾಪ ಮಾಡಿ ಎಲ್ಲ ಅಲ್ಲಿರ್ತಾನೆ. ತಿಜೋರಿ ಅಂಗಳದಾಗಿಡ್ತೀಯನ ಮನೆ ಒಳಗಿರ್ತೀಯ ಹಂಗದು ತಿಜೋರಿ ತೋಳು ಸೇರಿದ ಒಳಗೈತದ ಅಲ್ಲಿ ಅಂತಃಕರಣ ಐತಿ. ಆ ಅಂತಃಕರಣದಲ್ಲಿ ಜ್ಞಾನ ಆಗತ್ತೆ. ಶರೀರವೆಂದೆಂಬುವ ಹೊಲನೆ ಹಸನ್ ಮಾಡಂದ್ರ ಸೂಕ್ಷ್ಮ ಶರೀರದಲ್ಲಿ ಇರ್ತಕ್ಕಂಥ ಅಂತಃಕರಣದ ಮಲಿನತೆಯನ್ನು ತೊಳಿ ಏನಲ್ಲಿ ಹೊಲಸು ಮಾಡಿದ ಪಾಪ ಎಲ್ಲ ಅಂದ್ಕೊಂಡು ಅಲ್ಲಿ ತಪ್ಪ ಅದು ಕೈಗೆ ಬೆಳೆದಿತ್ತಂದ್ರೆ ಬೆಳಿ ಬರಂಗಿಲ್ಲ. ಹಂಗ ಪಾಪ ಅನ್ನೋ ಕೈಗೆ ಬೆಳೆದಿತ್ತಂದ್ರೆ ಅದನ್ನ ಸ್ವಚ್ಛ ಮಾಡು. ಈ ಅಂಗಡಿನೇ ಸ್ವಚ್ಛ ಆಗ್ತದೆ. ಈ ಹೊರಗಿನ ಹೊಲದಾಗಿನ ಕಟ್ಟಿ ಕುರ್ಪಿ ತಗೊಂಡು ನಟ್ಟ ಕಡಿ ಹೋಗ್ತಕ್ಕ ಅಡಿ ಮಾಡ್ತಿದ್ವಿ. ಅದೇ ಮುದ್ದೆ ತಗೊಂಡು ಹಾಡಿ ಆ ಕರ್ಕಿ ಬೇಲ್ ಸಹಿತ ತೆಗಿತಾರ. ಅದಕ್ಕೆ ನಟ್ಟು ಕಡಿ ಅದಕ್ಕೆ ಆ ಸೂಕ್ಷ್ಮ ಶರೀರ ಹಸನ
ಕರಿಕಿ ಕಣಿಗಿಲ ಬಂದದ್ದು ತೆಗಿ. ಅದು ಸ್ವಚ್ಛ ಆಯ್ತಂದ್ರ ಸತ್ವ ಸಂಜಾಯತಿ ಜ್ಞಾನಂ ಅಂತ ಭಗವದ್ಗೀತೆ. ಆ ಸ್ವಚ್ಛವಾದ ಸತ್ವಗುಣದಿಂದ ಕೂಡಿದ ಸ್ವಚ್ಛನೇ ಇರಬೇಕು, ಸತ್ವ ಗುಣ ಇರಬೇಕು. ಆವಾಗ ಅಂತ ಕಣದಲ್ಲಿ ಅವಾಗ ಜ್ಞಾನ ದೇವತು ಹೆಂಗ ಆ ಶರೀರ ಅಂದ್ಕೊಂಡ ಸೂಕ್ಷ್ಮ ಶರೀರ. ಆದ್ದರಿಂದ ಇನ್ನೊಂದು ಈಗ ಅಂತ ಕಾಲದಲ್ಲಿ ಮರದೋಷ ದೇವದಿಂದ ಪಾಪ ಅದು ಚಂಚಲ್ತಾ ಇರ್ತದೆ. ಯಾಕ ಗುಣಗಳು ಇದು ಪ್ರಕೃತಿ, ಇದೇನು ಪ್ರಕೃತಿ, ಇದು ದೇಹ, ಸ್ಥೂಲ ದೇಹ ಪ್ರಕೃತಿ. ಅದರಲ್ಲಿ ಸತ್ವ ರಜ ತಮ ಮೂರು ಅಕ್ಷರ ಪ್ರಕೃತಿ. ಪ್ರ ಅಂದರೆ ಸತ್ವ ಗುಣ, ಗುರು ಅಂದರೆ ರಜಗುಣ, ಟಿ ಅಂದರೆ ತಮ್ಮ ಗುಣ. ಈ ಪ್ರಕೃತಿ ಮೂರು ಗುಣಗಳಿಂದ ಕೂಡಿಕೊಳ್ತಾರೆ. ಅವ ಅಂತ ಕಳೆದಿರ್ತಾವ ಎಲ್ಲ. ಅಲ್ಲಿ ನಮಗ ಜ್ಞಾನ ಅವು ಒಬ್ಬೊಬ್ಬರಲ್ಲಿ ಒಬ್ಬೊಬ್ರು ಹೆಚ್ಚು ಕಡಿಮೆ ಇರ್ತಾವ. ಎಲ್ಲ ಒಂದ ಲೆವೆಲ್. ಒಬ್ಬರಲ್ಲಿ ಸತ್ ಗುಣ ಹೆಚ್ಚಿಗಿರ್ತದೆ, ಒಬ್ಬರಲ್ಲಿ ರಜೋಗುಣ ಹೆಚ್ಚಿಗಿರ್ತದೆ, ಒಬ್ಬರಲ್ಲಿ ತಮೋ ಗುಣ ಹೆಚ್ಚಿಗಿರ್ತದೆ. ಈ ಕೂತವ್ರಲ್ಲಿ ಸತ್ವ ಗುಣ ಹೆಚ್ಚಿತ್ತು ಅಂದ್ರ ಅವ ಹೇಳಿದ್ದೆಲ್ಲ ಚೆನ್ನಾಗಿ ತಿಳ್ಕೊತಾನೆ. ಆ ರಜೋ ಗುಣ ಯಾರಿರ್ತದ ಅವ ಈ ಕಡೆ ಆ ಕಡೆ ಈ ಕಡೆ ಆ ಕಡೆ ಮಾಟದ ಕಡೆ ಮನೆ ಕಡೆ ಹಿಂಗಾಕೆ ಚಂಚಲ್ತ ರಜೋಗುಣ. ಅದು ಏಕಾಗ್ರತ ಇರೋದಿಲ್ಲ. ಅದಕ್ಕೆ ಈ ಕಡೆ ಬಂದ ಕೇಳ್ತತಿ, ಆ ಕಡೆ ಬಂದ ಕಟ. ಇನ್ನ ನಡೆದ ಚಾಲ ಹೇಳೋ ಕೇಳ್ತಾರೆ ಶೂನ್ಯ ಹೊಡಿತಾನೆ ನಿದ್ದೆ. ನಿದ್ದೆ ಹೊಡಿದ ತಮೋ ಅದಾರ ಇಲ್ಲ ಹಿಂಗ ಅದು ಗುಣಗಳು ಏನು ಪ್ರಕೃತಿ ಅಂದ್ರ ಅದು ಸತ್ಗುಣ, ಗುರು ಅಂದ್ರೆ ರಜೋಗುಣ, ಟಿ ಅಂದ್ರೆ ತಮೋಗುಣ. ಈ ದೇಹ ಪ್ರಕೃತಿ ಮೂರು ಗುಣಗಳಿಂದ ಕುಡ್ಕೊಂಡೈತೆ. ಅದ್ರಾಗ ಮತ್ ಅವು ಆಹಾರ ಸಂಸ್ಕಾರ ಇವುಗಳಿಂದ ಸೇರಿದಲ್ಲಿ ಗುಣಗಳ ಭೇದ ಆಗೈತಿ. ಅವು ತಿನ್ನೋ ಆಹಾರ ಮತ್ತು ಯಾರು ಗುಣ ಇರ್ತಾನೆ, ಎಂತ ಮಾತು ಮಾತಾಡ್ತಿರ್ತಾನೆ, ಅದ್ರ ಮೇಲಿಂದ ಗುಣಗಳು ಚೇಂಜ್. ಅದಕ್ಕ ಶರಣ ಸತ್ಪುರುಷರ ಸಂಗ ಮಾಡ್ಬೇಕು ಮತ್ತು ಶುದ್ಧವಾದ ಆಹಾರ ಬೇಕು. ಅಂದ್ರ ಅವನ ಧ್ಯಾನಕ್ಕೆ ಅನುಕೂಲ. ಆದ್ದರಿಂದ ಎಲ್ಲಿಗೆ ಬಂದಿದ್ದೆ ಅದನ್ನ ಬಿಟ್ಟು 234 ಬರೀ ಟೀಕಾ ಬಂದ ನೋಡ. ಈಗ 234 ಮೂರನೇ ನಂಬರ್ ಮುಕ್ತಿಗೆ ಹೇತು ಬಂದಿರೋದು. ಯಾಕ ಮುಕ್ತಿಗ ಹೇತು ಧ್ಯಾನ ಅದಲ್ರಪ್ಪ, ಅದು ಮುಗಿತಿರ ಪೂರ. ದೋಹನು ಮುಗ್ದೈತಿ, ಟೀಕಾ ಇದಾಗೈತಿ. ಈ ಕಡೆಗೆ 234 ಬರೀ. ಹೌದು ಅಂದ್ರ ಅಲ್ಲಿ ಕಾಯದೆ ಇದ್ದಲ್ಲ
ನೋಡ್ದ ಹಂಗ ನಿಮಗ ತಿಳಿ ಮಾಡಿ ತಿಳಿಸಿ ಹೇಳೋದ್ರಾಗ ನಾನೇ ಕರ್ಕೊಂಡ್ಬಿಟ್ಟೆ. ಹೇಗೆ? ಯಾಕಂದ್ರೆ ನಾ ಹೇಳುವಾಗ ನಮ್ಮ ಮೈ ಮತ್ತೆ ಊರ ನಿಮ್ ಕಡೆ ಬಂದ್ಬಿಡುತ್ತೆ, ಇಲ್ಲೆಲ್ಲ ಹೋಗ್ಬಿಡುತ್ತೆ. ಈಗ ಅಂದ್ರ ಈ ಹಂತದಲ್ಲಿ 234 ಪುಟ ಹಿಂದಿಗೆ ಅಂತದಂತೆ. ಅದು ಆ ಕನ್ನಡ ಕಾಯಕ ಅವು ಎಲ್ಲ ಆಯ್ತು. ಅಂತೂ ಅಂಕ ಹೇಳಿದ್ರೆ ಗೊತ್ತಾಗ್ತದೆ. ಯಾಕಂದ್ರ ಜೋ ಆತ್ಮಾವಿಗೆ ಬಂದ ಸತ್ಯ ಹೋಯಿತು. ಆತ್ಮನಲ್ಲಿ ಈ ಬಂಧ ಜಗನ್ಮಾನ ರೂಪ ಈ ಬಂದೈತೆಲ್ಲ ನಾವು ಬಂದದೇ ಸ್ವಾತಂತ್ರ್ಯ ಇಲ್ಲ, ಬಂಧನದಲ್ಲಿ ಸ್ವತಂತ್ರದಾಗ ಯಾರು ಯಾರು ಕರ್ಮದ ಕಟ್ಟಳೆಯಿಂದ ತಮ್ಮ ಕರ್ಮಾನುಸಾರವೇ ನಡೀಬೇಕು. ಹಿಂಗ ಪ್ರಾರಬ್ಧ ನೋಡಿಸ್ಬಿಟ್ಟೈತೆ. ಏನು ಮಾಡಕ್ ಹೊರಗೆ ಮೊದಲ ತಯಾರಿ ಈ ರೋಗ ಬರ್ಬೇಕು, ಇದು ಎಷ್ಟು ಸುಖ ಸಿಗ್ಬೇಕು, ಇದು ದುಃಖ ಸಿಗ್ಬೇಕು, ಹಿಂಗ ಕರ್ಮದ ಕಟ್ಟಳೆ ಆಯ್ತು. ಆದ್ದರಿಂದ ಆತ್ಮಾವೇ ಬಂದು ಸತ್ಯ ಹೋಯಿತು, ತಾಕಿ ನಿವೃತ್ತಿ ಮೋಕ್ಷ ಧ್ಯಾನಕ್ಕೆ ಹೋಗ್ಬೇಕು. ಆ ಬಂದ ಅದು ಎಂದರೆ ಸತ್ಯ. ಈಗ ನಾವು ಒಂದು ಬಂಧನ ಆಗ್ತೀವಿ, ಸ್ವತಂತ್ರ ಇಲ್ಲ. ಪ್ರಾರಬ್ಧ ಎಷ್ಟೇ ವರ್ಷ ಬಂಧನ ಮಾಡಿಬಿಟ್ರೆ ಇವು ಸುಖ ಇಷ್ಟ ಸಿಗ್ಬೇಕಂತ ಈಶ್ವರ ಸಂಕಲ್ಪ ಮಾಡಿ ದುಃಖ ಕೆಟ್ಟ ಸಿಗ್ಬೇಕು. ಏನ್ ಹೋಗ್ಬೇಕು, ಆಗ್ಬೇಕೇನ್ ಹೋಗ್ಬೇಕು, ಜೀವನದಲ್ಲಿ ಆಗು ಹೋಗೋದ್ರಿಂದ ಮೊದಲೇ ರೆಡಿ ಮಾಡಿಟ್ಟ. ಅದರಂತೇನೆ ಇದೇ ಮತ್ತೊಂದು ಏನು ಮಾಡಿಸ್ಕೊಳ್ಳಿ. ಪ್ರಾಣಿ ಹುಲಿ ಶಿವಗಳನ್ನು ಪಿಂಜರದಾಗ ಹಾಕಿರ್ತಾರೆ. ಆ ಪಿಂಜರದಾಗ ಹಾಕಬೇಕು ಎಲ್ಲರೂ ಕರ್ಮದ ಕಟ್ಟಳೆಯಲ್ಲಿದ್ದಾರೆ. ಆದ್ದರಿಂದ ಆತ್ಮವೇ ಬಂದು ಸತ್ಯ ಹೋವೆ, ಆತ್ಮನಲ್ಲಿ ಬಂದು ಸತ್ಯ ಇರ್ತಂದ್ರೆ ತಾಕಿ ನಿವೃತ್ತಿರೋ ಮೋಕ್ಷ ಧ್ಯಾನ್ಸೆ ಹೋವೇನೆ. ಜರ ಧ್ವನಿ ಜರ ಪದ್ಬಿಡ ಇಲ್ಲಿ ತಂದು ಮುಗಿಸ್ಬಿಡುತ್ತೆ. ಇಲ್ಲಿ ಅಂಕಕ್ಕೆ ತಂದು ಬಿಟ್ಬಿಡ್ರಿ. ಏತು ಏನ್ ಇಲ್ಲಿ ಅಂಕಕ್ಕೆ ತಂದು ಬಿಟ್ಬಿಡ್ರಿ. ಇಲ್ಲಿ ಅಂಕಕ್ಕೆ ತಂದು ಬಿಟ್ಬಿಡ್ರಿ. ಅಂದ್ರ 376 ಬೀಳುತ್ತೆ. ಎಲ್ಲಿ ಹೋಗೋದು? ತಮ್ಗ ಗಂಟ್ಲು ಇದಾಗತ್ತ, ತಮ್ಮ ಗಂಟ್ಲ ಇದಾಗ್ತದ ಅಂತ ಹೇಳ ಒಂದು ಅದ್ರ ಮಾತು ಇಲ್ಲೇ ಮನುಷ್ಯ ಹೋಗಬೇಕು. ಧ್ವನಿ ಇದಾಗ ಅಲಿಪಾಕ್ತಿಂದ ಜರ ಮಾಡಿ ಹೇಳೋಲ್ವಾ? ಅಂದ್ರ ನಾ ಎಲ್ಲ ಬಿಟ್ಟು 15 ಮಠಗಳು, 10,000 ಶಿಷ್ಟರು, ಎದ್ದ ರೊಕ್ಕ ರೂಪಾಯಿ ಎಲ್ಲ ಬಿಟ್ಟು
ಇದೊಂದು ಉಳ್ದೈತಿ ಬರೀ ಅಲ್ಲಿ ಹಂಗ ಬಿಟ್ಟ ಬರೇ ಅದೇ ಆನಂದದಲ್ಲಿ ಇರ್ಬೇಕು ಅನ್ನೋದೈತಿ. ಈಗ ಮುಗಿದ್ರಿ ಮಾತ ಅದಕ್ಕಾಗಿ ಹೆಚ್ಚಿಗೆ ಹೇಳಿ ಮುಗಿಸೇವಾದ್ರೆ ಬೇಸಿ ಅಂತ ನಾನು ತಿರುಗಿ ಬರೋದು. ಈಗ ಮುಟ್ಟಿ ಬಂದೇವೆ ಇನ್ನೊಂದು ಯಾರ ಹೆಂಗೈತಿ ಹಂಗ ಶಾಸ್ತ್ರ ಹೇಳುದು ಇಲ್ಲಿ ಸ್ಟಾಪ್. ವಯಸ್ಸು 88 ಆಗಿ ಹೋಗಿ ಬಹಳ ಜನ ಇರಂಗಿಲ್ಲ ಅದು. ಅಷ್ಟ್ರೊಳಗಡೆ ಕೆಲಸ ಮಾಡ್ಕೊಂಡ್ ಕಳೆದ ಅದಕ್ಕ ಆ ಜೀವನ್ ಮುಕ್ತಿಯ ವಿಲಕ್ಷಣ ಆನಂದವನ್ನು ಅನುಭವಿಸ್ಬೇಕಾಗ್ತಿತ್ತು. ಅವರು ಎಲ್ಲ ಶಾಸ್ತ್ರ ಪುರಾಣ ಎಲ್ಲ ಬಿಡ್ಬೇಕು, ಏಕಾಂತರದೇ ಇರ್ಬೇಕ ಹಿಂಗ. ಆದ್ದರಿಂದ ಅದಕ್ಕೆ ಒಂದ್ ತಾಸು ಹೇಳಿದ್ರು ಹೋಗ್ರಿ ಮುಂದೆ. ನಿಮ್ಗೇನ್ ಕೆಲಸ ಇದ್ರು ಕೆಲಸ ಇದ್ರೆ ನೀನೆ ಬಹಳ ಮುಂದುವರಿಲಿಲ್ಲ. ಹೊರಗೆ ವಿಷಯ ಬಹಳ ಹೇಳಿ. ಈಗ ಆತ್ಮನಲ್ಲಿ ಬಂದ ಸತ್ಯವಿದ್ದರೆ ಅದರ ನಿವೃತ್ತಿ ರೂಪ ಮೋಕ್ಷ ಜ್ಞಾನದಿಂದ ಆಗುವುದಿಲ್ಲ. ಬಂದ ಸತ್ಯ ಇತ್ತಂದ್ರೆ ಅದು ಜ್ಞಾನದಿಂದ ಆಗುವುದು. ಹಾಜರಾಗಿ ತೋರಿದ ಸರ್ಪ ಅದು ಮಿಥ್ಯಾ ಸರ್ಪ ಇತ್ತಂದ್ರೆ ಹಾಗ ಜ್ಞಾನ ಹೂಕಟ್ಟ. ಸತ್ಯ ಸರ್ಪ ಇತ್ತಂದ್ರೆ ನೀ ಬೆದರ್ ಜ್ಞಾನ ಮಾಡ್ಕೊ किंतु मसल कर्म ಬೇಕಲ್ಲ ಸತ್ಯ ಸರ್ಪ ಬಡಿಯೋದು ಬಡಿಯೋದ ಕರ್ಮ ಕ್ರಿಯಾ ಅಥವಾ ಉಪಾಸನಾರ್ಥಿ ಏನೋ ಒಂದು ಸತ್ಯ ಇದ್ರೆ सो बंद आत्मा में सत्य है नहीं. आत्मನಲ್ಲಿ ಎಲ್ಲಿ ಕೊಡ್ಬೇಕಾದ್ರು ಬಂದ. किंतु रजु सत्य न्याय मिथ्या है. ಆದ್ರಿಂದ ಬಂದ್ರೆ ನಮ್ಗೆ ತೋರ್ತದ ಆಗದಲ್ಲಿ ತೋರ್ದಂತೆ ಈ ಬಂದ ನಾ ಹುಟ್ಟಿನಿ ಸಾಯ್ತೀನಿ ಜನರ ಮಾಡಿ ನಮ್ ಬೇಡಕ್ಕೆ ಇದೊಂದು ಭ್ರಾಂತಿನೇ. ತಾ ಮಿಥ್ಯಾಕಿ ನಿವೃತ್ತಿ अधिष्ठान ध्यान से हो गए. ಹಾಗಾದ್ರೆ ಸಾಕ್ ತೋರ್ಯದ ಅದು ಹೋಗ್ಬೇಕಂದ್ರೆ ಬಡಗಿ ತಗೋ ಬಂದೂಕ್ ತಗೋ ಹೋಗುದು. ಆ ಎಲ್ಲಿ ತೋರ್ಯದ ಅಧಿಷ್ಠಾನ ಧ್ಯಾನ ಮಾಡ್ಕೋ. ಇದು ಹಾಗ ಐತಿ ಅಂತ ಧ್ಯಾನ ಸಾಕು ಕಂಡ್ರು ಕೇಳ ಹಿಂಗ ಈ ಜಗತ್ತಿಗೆಲ್ಲ ಅಧಿಷ್ಠಾನ ಬ್ರಹ್ಮ. ಆ ಬ್ರಹ್ಮ ಧ್ಯಾನ ಮಾಡ್ಕೊಂಡಿ ಜಗತ್ ಸುಳ್ಳಾಗೋಗ್ಬಿಡ. ಜನನವಿಲ್ಲ ಮರಣವಿಲ್ಲ ದುಃಖವಿಲ್ಲ ಸೌಖ್ಯ ನಿರ್ವಾಣ ಷಟ್ಕದ ಆತ್ಮ ನಿತ್ಯ ಮುಕ್ತ ಸ್ವರೂಪದ ನಾವು ಕಲ್ಪನಾ ಮಾಡ್ಕೊಂಡು ಆ ಭ್ರಾಂತಿ ತೆಗೆಯೋದಕ್ಕೆ ಅಂದ್ರೆ ಆದ್ರಿಂದ ಅಧಿಷ್ಠಾನ ಜ್ಞಾನದಿಂದಲೇ ಹೋಗುತ್ತದೆ. ಕರ್ಮ ಅಥವಾ ಉಪಾಸನೆ ಅದು ಕರ್ಮ ಎಷ್ಟು ಮಾಡ್ಕೊಟ್ಟು ಉಪಾಸನ ಮಾಡಿದ್ರು ಹೋಗುದು. ಜೈಸೆ रज्जु का सर किसी क्रिया से हुए नहीं. ಹಗ್ಗದಲ್ಲಿ ಸರ್ ತೋರಿಯೋದಿಲ್ಲ ಅದು ಕಿಸಿ ಕ್ರಿಯಾ ಅಂದ್ರ ನೀವು ಮಾನಸಿಕ ಕ್ರಿಯಾದಿಂದ ಧ್ಯಾನ ಮಾಡೋದಾಗ್ಲಿ ಮತ್ತ ಈ ಕರ್ಮೇಂದ್ರಿಯಿಂದ ಕರ್ಮ ಮಾಡೋದಾಗ್ಲಿ ಯಾವ್ದ್ರಿಂದ दूरी होवे नहीं. केवल रज्जु के ध्यान से दूरी होवे. अरे आकर ध्यान मत को अधिष्ठान हग
ಹಾಗ ಜ್ಞಾನ ಆಯ್ತು, ಕಣ್ಣು ಕೇಳ ಆಯ್ತಾ? ಹಂಗ ಆತ್ಮಜ್ಞಾನ ಆಯ್ತು, ಮುಗಿದ ಜಗತ್ ಸುಳ್ಳ, ಎಲ್ಲ ಸುಳ್ಳ. तैसे आत्मा के अज्ञान से प्रतीत जो हुए बंध, ಈ ಬಂಧ ಅಂದ್ರೆ ಬಂಧದ ಲಕ್ಷಣ अहंकार से आदि के अनात्म वस्तु को बंध गई. अहंकार ಐತಿಲ್ಲೋ ತಕ್ಕಣ ವೃತ್ತಿ, ಅಹಂಕಾರ ನಾನು ನಾನು ಅಂತಿರ್ತಾನೋ, ನಾನು ಕಮ್ಮದನೇನ ಆ ಅಹಂಕಾರ ಮೊದಲು ಮಾಡ್ಕೊಂಡು ಎಷ್ಟು ಮನ ಬುದ್ಧಿ ಚಿತ್ತ ಅಹಂಕಾರ ದೇಹ ಕಣ್ಣ ಮುಡಿ ಎಲ್ಲ ಇವು ಬಂದ ಅವಕ ಬಂದದ. ಯಾಕ ಅವನ ತಿಳ್ಕೊಂಡ್ ಕೂತ್ಬಿಟ್ಟಾನೆ. ಆದ್ದರಿಂದ ಆತ್ಮಕ್ಕೆ ಅಜ್ಞಾನ ಸೇ ಪ್ರತೀತ, ಆತ್ಮಜ್ಞಾನ ಎಲ್ಲದರಿಂದ ಆ ಅಹಂಕಾರ ಬಂದ್ಗಟ್ಟಿದೆ. ಅದಕ್ಕ ಆತ್ಮನ ಅಜ್ಞಾನದಿಂದ ಬಂದೈತಿ, ಆತ್ಮಜ್ಞಾನ ಆಯ್ತಂದ್ರ ಹಗ್ಗದ ಅಜ್ಞಾನದಿಂದ ಸಾಕ್ತೋರಿ, ಹಗ್ಗ ಜ್ಞಾನ ಆಯ್ತಂದ್ರ ಸಾಕು. ಈ ನಮಗ್ ಬಂದ ಆತ್ಮನ ಅಜ್ಞಾನದಿಂದ ಬಂದ, ಆತ್ಮನ ಅಜ್ಞಾನ ಅಲ್ಲ, ನಾವು ಆತ್ಮರದೇವ್ ಬಿಟ್ಕೊಂಡಿದ್ದೇವೆ, ನಾವು ತಿಳ್ಕೊಟ್ಟು ಬಿಟ್ಟ ಜಗತ್ತ. ಅವೆಲ್ಲ ತಪ್ಪಾಯ್ತು, ಆದಿ ತಪ್ಪಿದೆ. ಈ ಶಾಸ್ತ್ರಗಳು ಗುರುಗಳು ಎಲ್ಲ ಈ ಕಡೆ ಹಾಕ್ಬಾರ್ದು, ಆ ಕಡೆ ಆಗ ಆ ಕಡೆ ನೀವು ಹೋಗ್ಬೇಕಾದ. ಹೀಗಾಗಿ ಆದ್ದರಿಂದ ಅಜ್ಞಾನದ ಪ್ರತಿದೆ, ಆತ್ಮನ ಅಜ್ಞಾನದಿಂದ ತೋರಿದಂತ ಈ ಬಂಧ, ಅದು बंद की प्रतीति और अज्ञान आत्मा के ध्यान से दूर भी, आत्मज्ञाನ ಆದರೆ ಮಾತ್ರ ಈ ಹುಟ್ಟು ಸಾವುಗಳಲ್ಲಿ ಸಿಲುಕಿದಂತ ಬಂಧ ಅದು ಆವಾಗ ಜ್ಞಾನದಿಂದ ಮಾತ್ರ ನಿವೃತ್ತಿ. ಕರ್ಮ ಕೋಟಿಗಳಿಂದ ಮುಕ್ತಿಯಾಗುವುದುಂಟೆ ನಿರ್ಮಲಾತ್ಮ ಜ್ಞಾನ ಹೊಂದಿರೋದು. 14 ಪದ್ಯದ ಕರ್ಮ ಕೋಟಿಗಳಿಂದ ಕೋಟಿ ಕರ್ಮ ಮಾಡ್ಕೋತ ನೀವು ಗೊತ್ತರು ಮುಕ್ತಿ ಆಗುವುದುಂಟೆ. ಏಸ ಜನ್ಮ ಸಾಧನೆ ಇಲ್ಲ. ನಿರ್ಮಲ ಧ್ಯಾನದಿಂದ ಅದಕ್ಕ ಬೇಕದು ಕರ್ಮ ಉಪಾಸನೆ ಎಂದು ಬೇಕು. ನಮ್ಗೆ ತಂಡೆ ಐತಿ, ಮತ್ತೆ ನೀ ಎಷ್ಟು ಹರಿದು ದೂರ ಕುಂದಿರ್ತಿ ಆಟ ತಂಡಿ ಹೆಚ್ಚಿಗೆ ಬೆಂಕಿ ಸಲಕ್ಕೆ ಹೋಗ ಹೇಳ್ಬೇಕು. ತಂಡಿ ಬಿಡ್ಬೇಕಾದ್ರೆ ಬೆಂಕಿ ಚಳಿಗಾಲ ತನ್ನ ಉರಿಯ ಚಿತ್ತ ಹಾಕ್ಬೇಕು, ಅವಾಗ ಚಳಿ ಬಿಡ್ತಾರೆ. ಅದಕ್ಕ ಈ ಬಹುಬಂಧನಕ ಕರ್ಮ ಉಪಾಸನ ಔಷಧ ಇವು ಮರದಿನ ಕೆಲಸ ಮಾಡ್ತಾವ. ಮರದೋಷ ದೋಷ ಕಾಯ್ತಾವ. ಜನನ ಮರಣ ರೈತನನ್ನಾಗಿ ಮಾಡುವುದು ಜ್ಞಾನಾದೇವನು ಕೈವಲ್ಯ. ಏನ್ರಿ ಈಗ ಅತಿನೂ ಆಗ್ಬಾರ್ದು. ಅವ ಹೇಳೋದು ನಾನ್ ತಲಾಗಿ ಅದನ್ನ ಇನ್ನೊಬ್ಬರು ಒಳ್ಳೆ ಮಾತು ನಮ್ಗೆ ಹೇಳಿದ್ರಿ ಅದು ಕೇಳಬೇಕು. ದಿನಾನೂ ರಗಡ್ತಾವ. ಈಗ ದೀರ್ಘ ತಾಸಾಗೈತೆ. ಏನ್ ಜಯ ಮಂಗಲಂ ಜಯ ನಮ ಪಾರ್ವತೀಶ್ವರ
सिद्धारूढ़ महाराज की जय, गोरखनाथ महाराज की जय।